ತುಂಬಾನೇ ದಿನ ಆಗೋಯ್ತು ಗುರು, ಆಲ್ಮೋಸ್ಟ್ 1 ವರ್ಷ ಆಗೋಯ್ತು ಅಟ್ಯಾಕ್ ಆನ್ ಟೈಟನ್ ಶುರು ಮಾಡಿ. ಮತ್ತೆ ಇನ್ನು ಅದು ಮುಗಿಲೇ ಇಲ್ಲ. ಜಸ್ಟ್ ಸೀಸನ್ 2 ನ ಪಾರ್ಟ್ 1 ಮುಗಿದಿದೆ ಅಷ್ಟೇ. ಬಟ್ ಗಾಯ್ಸ್ ಸ್ವಲ್ಪ ಬ್ಯುಸಿ ಇದೆ ಅಂಡ್ ಹಾಗೆ ಎಕ್ಸಾಮ್ಸ್ ಕೂಡ ನಡೀತಾ ಇತ್ತು. PU ಎಕ್ಸಾಮ್ಸ್ ಮುಗಿದ ನಂತರ ಸ್ವಲ್ಪ ಮನೇಲಿ ಫಂಕ್ಷನ್ಸ್ ಇತ್ತು. ಫಂಕ್ಷನ್ಸ್ ಆದ ನಂತರ ಹೆಲ್ತ್ ಇಶ್ಯೂಸ್ ಆಯ್ತು. ಹೆಲ್ತ್ ಇಶ್ಯೂಸ್ ನಡೀತಾ ಇರುವಾಗ ಡೆತ್ ನೋಟ್ ನಡೀತಾ ಇತ್ತು. ಸೊ ಅದು ಕಂಪ್ಲೀಟ್ ಆಗೋತನ ನಾನು ಅಟ್ಯಾಕ್ ಆನ್ ಟೈಟನ್ ನ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಇವಾಗ ಅಟ್ಯಾಕ್ ಆನ್ ಟೈಟನ್ ಪೂರ್ತಿ ಕನ್ಸಿಸ್ಟೆಂಟ್ಲಿ ಬರ್ತಾ ಹೋಗುತ್ತೆ. ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಮತ್ತೆ ಟ್ರೈ ಮಾಡ್ತೀನಿ ಈ ಏಪ್ರಿಲ್ ಅಥವಾ ಮೇ ನಲ್ಲಿ ಮುಗಿಸೋಕೆ ಪೂರ್ತಿ ಕಂಪ್ಲೀಟ್ ಆಗಿ ಅಟ್ಯಾಕ್ ಆನ್ ಟೈಟನ್ ನ. ಸೊ ಬನ್ನಿ, ಮತ್ತೆ ನೀವು ಲೈಕ್ ಮಾಡದೇ ಇದ್ರೆ ಲೈಕ್ ಮಾಡ್ಕೊಳ್ಳಿ, ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ದೇ ಇದ್ರೆ ಈ ಪಾರ್ಟ್ 2 ಮುಗಿದ ನಂತರ ಸೀಸನ್ 3 ಶುರು ಆಗತ್ತಲ್ಲ, ಅದ್ರ ನೋಟಿಫಿಕೇಶನ್ ಬರಲ್ಲ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಕಾಣ್ತಿದ್ಯಾ ಬೆಲ್ ಐಕಾನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಗೆ ಸೆಟ್ ಮಾಡ್ಕೊಳ್ಬೇಕು. ಇಲ್ದೇ ಇದ್ರೆ ನಿಮ್ಗೆ ನೋಟಿಫಿಕೇಶನ್ ಬಂದಿದೆ ಗೊತ್ತಾಗಲ್ಲ, ಮತ್ತೆ ನೀವು ವಿಡಿಯೋನ ನೋಡಲ್ಲ. ಅಂಡ್ ಹಾಗೆ ಬನ್ನಿ ಸರಿ ಆಗಿದ್ರೆ ಅಟ್ಯಾಕ್ ಆನ್ ಟೈಟನ್ ಸೀಸನ್ 2 ನ ಪಾರ್ಟ್ 2 ಸ್ಟಾರ್ಟ್ ಮಾಡೋಣ. ಸೊ ಹಿಂದಿನ ಪಾರ್ಟ್ ಅಲ್ಲಿ ನಮ್ಗೆ ಗೊತ್ತಾಯ್ತು 5 ವರ್ಷದ ಹಿಂದೆ ಯಾವ ವಾಲ್ ಮಾರಿಯಾನ ಈ 2 ಟೈಟನ್ ಗಳು ವರ್ದ್ ಹಾಕಿದ್ವು. ಆ 2 ಟೈಟನ್ ಗಳು ಬೇರೆ ಯಾರು ಅಲ್ಲ, ಬದಲಾಗಿ ಅರೆನ್ ನ ಒಳ್ಳೆ ಫ್ರೆಂಡ್ಸ್ ರೈನರ್ ಮತ್ತೆ ಬರ್ಟೋಲ್ಟ್ ಆಗಿದ್ರು. ಯಾರನ್ನ ನಂಬ್ತೀವೋ ಅವರೇ ಕೈ ಕೊಡ್ತಾರೆ ಗುರು. ಇವ್ರಿಬ್ರಿಂದ ಅಂತೂ ತುಂಬಾ ಜನ ಸತ್ತೋದ್ರು. ಮತ್ತೆ ಅರೆನ್ ನ ಅಮ್ಮ ಕೂಡ ಅವನ ಕಣ್ ಮುಂದೆನೆ ಸತ್ತಿದ್ರು. ಮತ್ತೆ ಅರೆನ್ ರೈನರ್ ನ ಮುಖಕ್ಕೆ ಹೊಡಿತಾನೆ ಅಂಡ್ ಅವರಿಬ್ರು ಕೆಳಗಡೆ ಬಿದ್ಬಿಟ್ರು. ಆದ್ರೆ ಗೋಡೆಯ ಮೇಲೆ ಬರ್ಟೋಲ್ಟ್ ತನ್ನ ಕೈಯನ್ನ ಎಸಿತಾನೆ. ಮತ್ತೆ ಅವನು ಯಮೀರ್ ನ ಎತ್ಕೊಳ್ತಾನೆ ಅಂಡ್ ಹಾಗೆ ಯಾವ್ದು ರ್ಯಾಂಡಮ್ ಸೋಲ್ಜರ್ ಕೂಡ ತನ್ನ ಬಾಯಿಗೆ ಹಾಕೊಂಡ್ ಬಿಡ್ತಾನೆ. ಬರ್ಟೋಲ್ಟ್ ಯಮೀರ್ ನ ಹೇಗೆ ತಿನ್ನೋಕ್ ಸಾಧ್ಯ ಗುರು? ನಾನಿದ್ರೆ ಮಿಕಾಸನ ಬಾಯಿಗೆ ಹಾಕ್ತಿದೆ. ಐ ಮೀನ್ ಅದು ತಪ್ಪು ಗುರು, ಹಾಗ್ ಮಾಡ್ಬಾರ್ದಿತ್ತು. ಬರ್ಟೋಲ್ಟ್ ನಿಜವಾಗ್ಲೂ ಕೆಟ್ಟವನ. ಯಮೀರ್ ನ ಯಾಕೆ ತಿನ್ಬೇಕಿತ್ತು? ಸೋಲ್ಜರ್ಸ್ ಕೊಲೋಸಲ್ ಟೈಟನ್ ನ ಮೇಲೆ ಅಟ್ಯಾಕ್ ಮಾಡಿ ಅಂತ ಹಾಂಜೆ ಕಮಾಂಡ್ ಮಾಡ್ತಾಳೆ. ಬಟ್ ಇವನಂತೂ ಪಂಚ್ ಮಾಡಕ್ ಹೋಗ್ತಾ ಇದ್ದಾನೆ ಗುರು. ಆದ್ರೆ ಇವರ ಓಡಿಯಂ ಗಿಯರ್ ಸ್ಪೀಡ್ ಜಾಸ್ತಿ ಇದೆ. ಅಫ್ಕೋರ್ಸ್ ರಿಪೋರ್ಟ್ಸ್ ನಲ್ಲಿ ಬರ್ಕೊಂಡಿತ್ತು ಕೊಲೋಸಲ್ ಟೈಟನ್ ಗಾತ್ರದಲ್ಲಿ ದೊಡ್ಡದಿರಬಹುದು, ಆದ್ರೆ ವೇಗದಲ್ಲಿ ತುಂಬಾನೇ ಸ್ಲೋ ಅಂತ. ಸೊ ಅವರು ಸೀದಾ ಅವನ ಕುತ್ತಿಗೆಗೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಆದ್ರೆ ಬರ್ಟೋಲ್ಟ್ ಅಂತೂ ಬಿಸಿ ಹೊಗೆನ ಹೊರಗ್ ಹಾಕ್ದ ಗುರು. ಬಿರುಗಾಳಿ ತರ ಬಂತು, ಮತ್ತೆ ಅವ್ರಿಗೆ ಹೋಗೋಕೆ ಆಗಿಲ್ಲ. ಬರ್ಟೋಲ್ಟ್ ಒಂದಿನ ನೀನು ಹೀಗೆ ಹೊಗೆ ಹಾಕೊಳ್ತೀಯ. ಸೊ ಇವ್ರು ಇವಾಗ 2 ಟೀಮ್ ಗಳಿಗೆ ಹೋಗ್ತಾರೆ. ಒಂದು ಟೀಮ್ ರಿಷದ್ ನ ಜೊತೆ ಹೋಗುತ್ತೆ, ಮತ್ತೆ ಬಾಕಿ ಉಳಿದಿರೋರೆಲ್ಲ ಹಾಂಜಿಯ ಜೊತೆಗೆ ಹೋಗ್ತಾರೆ. ಎಕ್ಸಾಂಪಲ್ ಗೆ ಆರ್ಮಿನ್ ಮತ್ತೆ ಲೌಡ. ಹಾ ಗುರು, ಇವನ್ ಹೆಸರು ಲೌಡ ಅಂತಾನೆ. ಇವನ ಅಫಿಷಿಯಲ್ ಹೆಸರೇ ಲೌಡ ಅಂತ. ಮತ್ತೆ ಇವನ ಮುಖ ಕೂಡ ಹಾಗೆ ಇದೆ. ಕೇಳಿ, ಯಾರಾದ್ರೂ ನೀವು ರೈನರ್ ಮತ್ತೆ ಬರ್ಟೋಲ್ಟ್ ನ ನೋಡಿದೀರಾ ಅಂತ ಕೋನಿ ಕೇಳ್ತಾ ಇದ್ದಾನೆ ಗುರು. ಇವನ್ಗಂತೂ ಸ್ಪಾಯ್ಲರ್ ಕೊಡೋಕು ಭಯ ಆಗ್ತಾ ಇದೆ. ಇವನ್ಗಂತೂ ನಂಬೋಕೆ ಆಗ್ತಾ ಇಲ್ಲ ಅವನ ಫ್ರೆಂಡ್ಸ್ ಮೋಸ ಮಾಡಿದಾರೆ ಅಂತ. ಮತ್ತೆ ಇಲ್ಲಿ ಕೆಳಗಂತೂ ಅರೆನ್ ನ ನಾಯಿ ತರ ಹೊಡಿತಾ ಇದ್ದಾನೆ ರೈನರ್. ಮತ್ತೆ ಹಿಂದ್ಗಡೆ ಮಿಕಾಸ ಬರ್ತಾಳೆ. ಆದ್ರೆ ಇವಳದಂತೂ ಬ್ಲೇಡ್ಸ್ ಮುರಿದೋಯ್ತು ಗುರು. ನನಗೆ ಗೊತ್ತಿಲ್ಲ ನೀವು ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅಂತ, ಆದ್ರೆ ನಿಮ್ಮಷ್ಟು ಕೆಟ್ಟ ಕೆಲಸವನ್ನ ಇಲ್ಲಿವರೆಗೂ ಯಾರು ಮಾಡೇ ಇಲ್ಲ. ಮತ್ತೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನಿಮ್ಮನ್ನ ಸುಟ್ಟಾಕ್ಬಿಡ್ತೀನಿ. ಮತ್ತೆ ಅರೆನ್ ಹೊಡಿತದೆ ಪಂಚ್, ಆದ್ರೆ ಅದು ಕೂಡ ಏನು ಯೂಸ್ ಆಗಿಲ್ಲ. ಮತ್ತೆ ಇದು ಬರುತ್ತೆ ಫ್ಲಾಶ್ ಬ್ಯಾಕ್ಗೆ. ಇಲ್ಲಿ ಅರೆನ್ ಅಂಡ್ ಆನಿ ಟ್ರೈನಿಂಗ್ ಮಾಡ್ತಾ ಇದ್ರು ಒಟ್ಟಿಗೆ. ಮತ್ತೆ ಇವಳಂತೂ ಇವನನ್ನ ಈಸಿಯಾಗಿ ಕೆಳಗ್ ಬೀಳಿಸ್ಬಿಟ್ಲು ಗುರು. ನನ್ನ ಬಿಟ್ಬಿಡು, ನಾನು ಸರೆಂಡರ್ ಆಗ್ತೀನಿ. ಸರೆಂಡರ್ ಅಲ್ಲ, ಫಸ್ಟ್ ಏನಾದ್ರೂ ಕಲಿ. ಅರೆ ಆನಿ ಬಿಟ್ಬಿಡು, ಅವನಂತೂ ಸತ್ತೋಗ್ತಾನೆ. ಆಕ್ಚುಲಿ ಗೈಸ್, ಆನಿಯ ಕೆಳಗಂತೂ ನಾನು ಒಮ್ಮೆ ಬೀಳ್ಬೇಕು. ಅರೆನ್ಗೆ ತುಂಬಾನೇ ಪೆಟ್ಟಾಗಿದೆ. ಮತ್ತೆ ಅರೆನ್ ಯಾವ ಕ್ಷಣದಲ್ಲೂ ಕೂಡ ರೈನರ್ ನಿಂದ ಸಾಯಬಹುದು. ಆದ್ರೂ ಕೂಡ ಅರೆನ್ ಎದ್ದೇಳ್ತಾನೆ. ರೈನರ್ ಅಟ್ಯಾಕ್ ಮಾಡ್ತದೆ, ಆದ್ರೆ ಅರೆನ್ ಅಂತೂ ಟ್ಯಾಕಲ್ ಮಾಡ್ಬಿಟ್ಟ ಇದನ್ನ. ಅಂಡ್ ಹಾಗೆ ಆನಿಯ ಟೆಕ್ನಿಕ್ ನ ಯೂಸ್ ಮಾಡಿ ರೈನರ್ ನ ಇವಾಗ ಹಿಡಿದು ಬಿಟ್ಟಿದ್ದಾನೆ ಕೆಳಗಡೆ. ನೈಸ್ ಮೂವ್ ಅರೆನ್. ನೀನ್ ಯಾಕೆ ಇಷ್ಟೆಲ್ಲ ಮಾಡಿದ್ದು ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ನೀನ್ ಇದನ್ನೆಲ್ಲ ಮಾಡಿದ್ಯಾ. ಮತ್ತೆ ನೀವ್ ಇವಾಗ ನನ್ ಕೈಯಿಂದ ಪೆಟ್ ತಿನ್ಲೇಬೇಕು ಅಂತ ಹೊಡಿತಾನೆ ರೈನರ್ಗೆ. ಮತ್ತೆ ಅರೆನ್ ಅಂತೂ ರೈನರ್ ನ ಭುಜನ ಹೊಡಿತಾ ಇದ್ದಾನೆ. ಅಂಡ್ ಹಾಗೆ ಮೇಲೆದ್ದು ಕೈಯನ್ನ ಕಿತ್ತಿ ಆಚೆ ಎಸಿತಾನೆ ಗುರು. ವೆಲ್ ಡನ್ ಅರೆನ್, ಫೈಟಿಂಗ್ ಸ್ಕಿಲ್ ನ ಕಲಿತಾ ಇದೆಯಾ ಫೈನಲಿ. ಸೀಸನ್ 1 ಪೂರ ಇವನು ಎಲ್ಲ ಟೈಟನ್ ಮುಗಿಸ್ತೀನಿ ಅಂತ ಅಂದಿದ್ದೆ ಆಯ್ತು. ಮತ್ತೆ ಇದನ್ನೆಲ್ಲ ಹಾಂಜೆ ದೂರದಿಂದ ನೋಡ್ತಾ ಇದ್ಲು. ಅಂಡ್ ಹಾಗೆ ಅವಳು ಅರೆನ್ ನ ಭುಜದ ಮೇಲೆ ಬಂದು ನಿಂತ್ಕೊಳ್ತಾಳೆ. ಅಂಡ್ ಹಾಗೆ ಹೇಳ್ತಾಳೆ, ನಾವು ರೈನರ್ ನ ಕೀಲುಗಳನ್ನ ಕತ್ತರಿಸಬೇಕಾಗತ್ತೆ, ಇದರಿಂದಾಗಿ ಅವನ್ಗೆ ನಡೆಯೋಕ್ಕಾಗಲ್ಲ ಅಂಡ್ ನಾವು ಈಸಿಯಾಗಿ ಅವನನ್ನ ಸೋಲಿಸಬಹುದು ಅಂತ. ಮತ್ತೆ ಹಾಗೆ ಅರೆನ್ ಅಂತಾನೆ. ಮತ್ತೆ ಹಾಂಜಿಗಂತೂ ನಾಚಿಕೆ ಆಗತ್ತೆ ಗುರು, ಯಾಕಂದ್ರೆ ಅವಳು ಇಲ್ಲಿವರೆಗೂ ಒಂದು ಟೈಟನ್ ಜೊತೆ ಮಾತಾಡ್ಬೇಕು ಅಂತ ಇದ್ಲು. ಆದ್ರೆ ಇವಾಗಂತೂ ರೈನರ್ ಓಡ್ತಾ ಬರ್ತಿದ್ದಾನೆ, ಎಲ್ಲೋ ರಶ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಅಂಡ್ ಹಾಗೆ ಅರೆನ್ ಗೋಡೆಗೆ ಬಡಿದ್ ಬಿಡ್ತಾನೆ. ಬಟ್ ಅರೆನ್ ಅಂತೂ ಅವನನ್ನ ಕೆಳಗೆ ನುಗ್ಗಾಕ್ತಾನೆ. ಆರ್ಮಿನ್ ತನ್ನ ಬ್ಲೇಡ್ಸ್ ನ ಮಿಕಾಸಗೆ ಕೊಡ್ತಾನೆ. ಹಾಗೆ ಇಲ್ಲಿ ಅರೆನ್ ಅಂತೂ ರೈನರ್ ನ ಹಿಡ್ಕೊಂಡಿದ್ದಾನೆ ಕೆಳಗಡೆಗೆ. ಮತ್ತೆ ಮಿಕಾಸ ಫಾಸ್ಟ್ ಆಗಿ ಬರ್ತಾಳೆ.
ಅಂಡ್ ಬೂಮ್, ರೈನರ್ ನ ಕಾಲುಗಳನ್ನ ಕತ್ತರಿಸ್ತಾಳೆ. ಮತ್ತೆ ಅರೆನ್ ಅಂತೂ ಎಲ್ಲಿ ಅವನ ಬೆನ್ನನ್ನೇ ಮುರಿದು ಬಿಡ್ತಾನೆ ಗುರು. ವಾಟ್ ದ ಹೆಲ್. ಆದ್ರೆ ರೈನರ್ ಹರ್ಕೊಳ್ತಾ ಮುಂದೆ ಹೋಗ್ತಾನೆ. ಮತ್ತೆ ಒಂದ್ ಜಾಗದಲ್ಲಿ ನಿಂತ್ ಬಿಡ್ತಾನೆ. ಅವ್ನ್ ನಿಂತ್ ಬಿಟ್ಟ, ಆದ್ರೆ ಇಲ್ಲೇ ಯಾಕೆ? ವಾಟ್? ರೈನರ್ ಏನ್ ಮಾಡ್ಬೇಕು ಅಂತ ಇದ್ದಾನೆ ಗುರು? ಮತ್ತೆ ಪೂರ್ತಿ ಕೊಲೋಸಲ್ ಟೈಟನ್ ಅಂತೂ ಕೆಳಗಡೆ ಬಿದ್ಬಿಡ್ತು. ಅಂಡ್ ಇಷ್ಟು ದೊಡ್ಡ ಸ್ಫೋಟದಿಂದ ಎಲ್ಲರೂ ಹಾರಿ ಹೋಗ್ಬಿಟ್ರು. ಈ ಸ್ಫೋಟ ನಡೀತಿರುವಾಗ ರೈನರ್ ಅರೆನ್ ಅನ್ನ ಅವನ ಟೈಟನ್ ಇಂದ ತೆಗಿತಾನೆ. ಅಂಡ್ ಹಾಗೆ ಇಲ್ಲಿ ಬರ್ಟಾಲ್ಟ್ ಯಮಿನ್ ನ ಆಚೆ ಕರ್ಕೊಂಡು ಬರ್ತಾನೆ ಕೊಲೋಸಲ್ ಟೈಟನ್ ಇಂದ. ಮತ್ತೆ ಅವರಿಬ್ರು ಕೂಡ ಮುಂದೆ ಓಡ್ ಹೋಗ್ತಾರೆ. ಅರೆನ್! ಮತ್ತೆ ಹಾಗೆ ಈ ಸುದ್ದಿ ಬಂದು ಮುಟ್ಟುತ್ತೆ ಕಮಾಂಡರ್ ಪಿಕ್ಸಸ್ ಅಂಡ್ ಹಾಗೆ ಎಲ್ಲರಿಗಿಂತ ಜಾಸ್ತಿ ರೆಸ್ಪೆಕ್ಟೇಬಲ್ ಎರ್ವಿನ್ ಸ್ಮಿತ್ಗೆ. ಏನಂದ್ರೆ ಟೈಟನ್ ಗಳು ಬಂದು ಅರೆನ್ ನ ಎತ್ತಾಕೊಂಡು ಹೋದ್ರು ಅಂತ. ಮತ್ತೆ ನಾವು ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಇಲ್ಲಿ ಆರ್ಮಿನ್ ಮಿಕಾಸಾ ಹತ್ರ ಬಂದು ಹೇಳ್ತಾನೆ, ಮಿಕಾಸಾ, ಕೆಲವು ಹುಡುಗರು ನನ್ನಿಂದ ನನ್ನ ಬ್ರೆಡ್ ನ ಕಿತ್ಕೊಂಡ್ರು. ಮತ್ತೆ ಇವಾಗ ಅರೆನ್ ಅವರನ್ನ ಒಬ್ನೇ ಫೈಟ್ ಮಾಡೋಕೆ ಹೋಗಿದ್ದಾನೆ. ಮತ್ತೆ ಮಿಕಾಸಾ ಇದನ್ನ ಕೇಳಿ ಓಡ್ತಾಳೆ. ಮತ್ತೆ ಇಲ್ಲಿ ಅರೆನ್ ಆ ಮಕ್ಳ ಜೊತೆ ಫೈಟ್ ಮಾಡ್ತಾ ಇದ್ದಾನೆ. ಹ್ಯಾನ್ಸ್ ಹಾಗೆ ಬಾಕಿ ಗ್ಯಾರಿಸನ್ಸ್ ಅಂತೂ ಇವರೆಲ್ಲ ಬರೀ ನೋಡ್ತಾ ಕೂತಿದ್ದಾರೆ ಗುರು. ಮತ್ತೆ ಅಲ್ಲಿಗೆ ಮಿಕಾಸಾ ಬರ್ತಾಳೆ ಅಂಡ್ ಇವ್ರಿಗೆ ಸರಿಯಾಗಿ ಕಿಕ್ ಕೊಡ್ತಾಳೆ. ಬಟ್ ಈ ಅರೆನ್ ಅಂತೂ ಕೇಳ್ತಾನೆ ಇಲ್ಲ ಗುರು. ಮತ್ತೆ ಅವರ ಹಿಂದೆನೆ ಹೋಗ್ತಾ ಇದ್ದಾನೆ. ಮತ್ತೆ ಹಾಗೆ ಮಿಕಾಸಾ ಕಣ್ಣನ್ನ ತೆರಿತಾಳೆ ಅಂಡ್ ಎದ್ ನೋಡ್ದಾಗ ನೆನ್ಪಾಗತ್ತೆ ಅರೆನ್ ಅಂತೂ ಬರ್ಟಾಲ್ಟ್ ಮತ್ತೆ ರೈನರ್ ತಕೊಂಡೋಗಿದ್ದಾರೆ. ಯಾಕಂದ್ರೆ ಕುದುರೆಗಳೆಲ್ಲ ಗೋಡೆಯ ಆ ಕಡೆ ಇತ್ತು. ಹೀಗಾಗಿ ಯಾರಿಗೂ ಹೋಗೋಕ್ಕೂ ಆಗಿಲ್ಲ ಅವರ ಹಿಂದೆ. ಆರ್ಮಿನ್, ಎರೆನ್ ಯಾವತ್ತು ಯಾಕೆ ನಮ್ಮಿಂದ ದೂರ ಹೋಗ್ತಾ ಇರ್ತಾನೆ? ಗೊತ್ತಿಲ್ಲ ಮಿಕಾಸಾ ಯಾಕೇನೋ. ಆದ್ರೆ ಫೈಟ್ ಮಾಡೋದು ಅಂತ ಬಂದಾಗ ಅರೆನ್ ಯಾವತ್ತು ಮುಂದೆ ಹೋಗ್ತಾನೆ, ನಮ್ಮನ್ನ ಹಿಂದೆ ಬಿಟ್ಟು. ಮತ್ತೆ ಅಲ್ಲಿಗೆ ಹ್ಯಾನ್ಸ್ ಬರ್ತಾರೆ ಅಂಡ್ ಇವ್ರಿಗೆ ಏನಾದ್ರೂ ತಿನ್ನೋಕೆ ಕೊಡ್ತಾರೆ. ಅರೆನ್ ಮೊದ್ಲು ಹೇಗಿದ್ನೋ ಇವಾಗ್ಲೂ ಹಾಗೆ ಇದ್ದಾನೆ. ಅವನು ಬರೀ ಜಗಳ ಆಡೋಕೆ ಹೋಗ್ತಾ ಇದ್ದ. ಮತ್ತೆ ನೀವಿಬ್ರು ಅವನನ್ನ ಹಿಡಿತಾ ಇದ್ರಿ. ಆದ್ರೆ ಅವನನ್ನ ನಾನು ಒಂದ್ ಬಾರಿನೂ ಗೆಲ್ತಾ ನೋಡ್ಲಿಲ್ಲ. ಹಾಗಂತ ಅವನು ಯಾವತ್ತು ಸೋಲನ್ನು ಕೂಡ ಒಪ್ಕೊಳ್ಳಿಲ್ಲ. ನಿಮ್ಗೇನನ್ಸುತ್ತೆ? ಅವನು ಅವ್ರ ವಿರುದ್ಧ ಹೋರಾಡ್ದೆ ಸೋತ್ ಒಪ್ಕೊಂಡ್ಬಿಡ್ತಾನೆ ಅಂತಾನ? ಇಲ್ಲ, ಅವನು ಹೋರಾಡ್ತಾನೆ. ಆ ದಿನಗಳೆಷ್ಟು ಚೆನ್ನಾಗಿದ್ವು. ನಾನು ಮತ್ತೆ ಅದೇ ಕುಡುಕ ಹೇಡಿ ಪೊಲೀಸ್ ಮ್ಯಾನ್ ಆಗ್ಬೇಕು. ಅದಕ್ಕೆ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅರೆನ್ ನ ವಾಪಸ್ ಕರ್ಕೊಂಡ್ ಬರೋಕ್ಕೋಸ್ಕರ. ಯಾಕೆಂದ್ರೆ ನೀವು 3 ಜನ ಇದ್ದಿದ್ರೆ ಆ ದಿನಗಳು ವಾಪಸ್ ಬರಲ್ಲ. ಸೊ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಅರೆನ್ ನ ಕಾಪಾಡೋಕೆ. ವಾ ಗುರು, ಆಫೀಸರ್ ಹ್ಯಾನ್ಸ್ ಅಂತೂ ತುಂಬಾ ಒಳ್ಳೆಯವರು. ನಾನ್ ಸುಮ್ನೆ ಕೆಟ್ಟವನು ಅಂತ ಅನ್ಕೊಂಡಿದ್ದೆ. ಎನಿವೇಸ್, ಮತ್ತೆ ಅಲ್ಲಿಗೆ ಬರ್ತಾರೆ ಎರ್ವಿನ್ ಸ್ಮಿತ್ ಮಿಲಿಟರಿಯನ್ನ ಕರ್ಕೊಂಡು, ಅಂದ್ರೆ ಸರ್ವೆ ಕಾರ್ಪ್ಸ್ ನ ಕರ್ಕೊಂಡು. ಯಾಕಂದ್ರೆ ತುಂಬಾ ಸರ್ವೆ ಕಾರ್ಪ್ಸ್ ನ ಮೆಂಬರ್ಸ್ ಇಲ್ಲೂ ಸಹ ಗಾಯಗೊಂಡಿದ್ದಾರೆ. ಅದಕ್ಕೆ ಮತ್ತೆ ಹಾಂಜೆ ಪ್ರಕಾರ ಏನಂದ್ರೆ ಅವರಿಬ್ರು ಅರೆನ್ ನ ಒಂದು ದೊಡ್ಡ ಕಾಡಿಗೆ ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅದು ವಾಲ್ಮಾರಿಯಾದ ಒಳಗೆ ಇದೆ. ಮತ್ತೆ ಅವ್ರಿಗೆ ರೆಸ್ಟ್ ಬೇಕಾಗತ್ತೆ. ಯಾಕಂದ್ರೆ ತುಂಬಾ ಫೈಟ್ ನಡೆದಿದೆಯಲ್ಲ ಅವ್ರ ಮಧ್ಯ, ಹೀಗಾಗಿ ಸುಸ್ತಾಗಿರಬಹುದು. ಅಂಡ್ ಒಂದ್ ವೇಳೆ ಅವಳ ಊಹೆ ಸರಿಯಾಗಿದ್ರೆ ಅವರು ಅರೆನ್ ನ ಸೇವ್ ಮಾಡಬಹುದು. ಸೊ ಸೋಲ್ಜರ್ಸ್ ಎಲ್ಲ ಹೊರಡ್ತಾರೆ ಅರೆನ್ ನ ಕಾಪಾಡೋಕೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ಅರೆನ್ ತನ್ನ ಕಣ್ಣನ್ನ ತೆರೀತಾನೆ. ಫೈನಲಿ ನಿನ್ಗೆ ಎಚ್ಚರ ಆಯ್ತಾ ಅರೆನ್? ಆದ್ರೆ ನಾನ್ ನಿನ್ ಕೈಯನ್ನ ಕಟ್ ಮಾಡಿಟ್ಟಿದ್ದೀನಿ. ಇದರಿಂದ ನಿನ್ಗೆ ಟೈಟನ್ ಆಗಕ್ಕಾಗಲ್ಲ. ಓ ಓಕೆ ಗಾಯ್ಸ್, ಸೊ ನಿಮ್ಗೆ ಗೊತ್ತಿರುವ ಹಾಗೆ ಕೈಯನ್ನ ಕಚ್ಚಿ ಟೈಟನ್ ಆಗಬಹುದು ಇವರೆಲ್ಲ. ಯಾರ್ಯಾರು ಟೈಟನ್ ಶಿಫ್ಟರ್ಸ್ ಇದಾರಲ್ಲ ಅವರು. ಆದ್ರೆ ರೈನರ್ ಯಮೀರ್ ಮತ್ತೆ ಅರೆನ್ ನ ಕೈನ ಕಟ್ ಮಾಡಿಟ್ಟಿದ್ದಾನೆ. ಬಿಕಾಸ್ ಅವರು ಕಚ್ಚಿ ಟೈಟನ್ ಆಗದೆ ಇದ್ರೆ ಒಳ್ಳೇದು ಅಂತ. ಮತ್ತೆ ಕೈ ಕಾಲ್ ಹೇಗಿದ್ದು ರೀಜನರೇಟ್ ಆಗುತ್ತೆ ಆಮೇಲೆ, ಬಿಕಾಸ್ ಇವರು ಟೈಟನ್ ಶಿಫ್ಟರ್ಸ್ ಆಗಿದ್ದಾರೆ. ಆದ್ರೂ ಕೂಡ ಅರೆನ್ ಟ್ರೈ ಮಾಡ್ತಾನೆ ಟೈಟನ್ ಆಗೋಕೆ. ಬಟ್ ಯಮೀರ್ ತಡಿತಾಳೆ ಮತ್ತೆ ಹೇಳ್ತಾಳೆ, ಅರೆನ್ ತಪ್ಪನ ಮಾಡೋಕ್ ಹೋಗ್ಬೇಡ. ಬಿಕಾಸ್ ನಾವು ಎಂತ ಜಾಗದಲ್ಲಿ ಇದೀವಿ ಅಂದ್ರೆ ಇಲ್ಲಿ ಟೈಟನ್ ಗಳು ತುಂಬಾನೇ ಇವೆ. ಸೊ ನಾವು ಟೈಟನ್ ಇಂದ ಶಿಫ್ಟ್ ಆದ್ರೂ ಕೂಡ ಇಲ್ಲಿರೋ ಟೈಟನ್ ಗಳ ವಿರುದ್ಧ ಹೋರಾಡಿ ಗೆಲ್ಲೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಸೊ ರೈನರ್, ಹೇಳಿ ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ ನಮ್ ಜೊತೆ? ನಾವು ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ. ಹಾಗಾದ್ರೆ ಕರ್ಕೊಂಡು ಹೋಗೋಕ್ಕಾಗದಲ್ವಾ? ಯಾಕಂದ್ರೆ ನಿಮ್ಗೆ ಸುಸ್ತಾಗಿದೆ.
ಮತ್ತೆ ನಿನ್ಗೆ ಅನ್ಸುತ್ತೆ ಈ ಟೈಟನ್ಗಳು ರಾತ್ರಿ ಟೈಮ್ನಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡಲ್ಲ ಅಂತ. ಆದ್ರೆ ಆ ದಿನ ರಾತ್ರಿ ಅಂತೂ ಎಲ್ಲ ಟೈಟನ್ಗಳು ನಮ್ಮನ್ನ ಅಟ್ಯಾಕ್ ಮಾಡಿದ್ರು ತಾನೆ. ಅವರು ಅಟ್ಯಾಕ್ ಮಾಡಲ್ಲ. ಇಲ್ಲಿರೋ ಟೈಟನ್ಗಳು ಸ್ವಲ್ಪ ಬೇರೆ ರೀತಿ ಇದೆ. ನಿನ್ಗೆ ಇದ್ರ ಬಗ್ಗೆ ಗೊತ್ತಿದೆ ತಾನೆ ಯಮೀರ್? ಓ ಹೌದು ಗುರು, ಈ ಯಮೀರ್ ಕೂಡ ಒಂದು ಟೈಟನ್ ತಾನೆ. ಅಂದ್ರೆ ಅವಳಿಗೆ ಗೊತ್ತಿರಬಹುದು ಇವೆಲ್ಲ ವಿಷಯ. ಆದ್ರೆ ಅರೆನ್ ಯೋಚನೆ ಮಾಡ್ತಾ ಇದ್ದಾನೆ, ಇವಳು ನಮ್ಮ ಗೆಳತಿನ ಅಥವಾ ಶತ್ರುನ ಅಂತ. ಮತ್ತೆ ನನ್ಗೆ ನೆನಪಾಯ್ತು, ನಾವಂತೂ ನಿನ್ನೆಯಿಂದನೂ ಟೈಟನ್ಗಳ ವಿರುದ್ಧ ಹೋರಾಡ್ತಾ ಇದೀವಿ. ಬಹುಶಃ ಸರ್ವೆ ಕಾಪ್ಸ್ ಇಲ್ಲಿಗೆ ಬಂದು ನನ್ನ ಪ್ರಮೋಟ್ ಮಾಡ್ಬೋದೇನೋ, ಯಾರು ಗೊತ್ತು. ಮತ್ತೆ ನನ್ನನ್ನು ಪ್ರಮೋಟ್ ಮಾಡಿ ನನ್ನನ್ನು ಒಂದು ಉತ್ತಮ ಹುದ್ದೆಗೆ ಹಾಕ್ಬಿಟ್ರೆ ನನಗೆ ಇನ್ನೂ ಒಳ್ಳೇದಾಗುತ್ತೆ ಗುರು. ಯಾಕಂದ್ರೆ ನನಗೆ ಹಿಸ್ಟೋರಿಯಾ ಇದ್ದಾಳಲ್ಲ, ಅವಳು ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಓಯ್, ಏನ್ ಮಾತಾಡ್ತಾ ಇದ್ದೀರಾ ನೀವೆಲ್ಲ? ಅಜ್ಜಿಗೆ ಅರ್ವೆ ಚಿಂತೆ ಆದ್ರೆ ಮೊಮ್ಮಗಂಗೆ ಮದ್ವೆ ಚಿಂತೆ ಅಂತೆ. ರೈನರ್, ನಾವು ಸೋಲ್ಜರ್ಸ್ ಅಲ್ಲ, ನಿಂಗೆ ನೆನಪಿದೆ ತಾನೆ? ಇವಾಗ ನನ್ಗೆ ಗೊತ್ತಾಯ್ತು, ನಿಮ್ಮಂತ ಹೇಡಿ ಜನ ಯಾರು ಆ ಗೋಡೆಗಳನ್ನ ಒಡೆದು ತುಂಬಾ ಜನರ ಪ್ರಾಣನ ಕಿತ್ಕೊಂಡ್ರು, ಅವರು ಯಾಕೆ ಕೋನಿನ ಕಾಪಾಡಿದ್ದು, ಅದು ಸಹ ತನ್ನ ಪ್ರಾಣನ ಪಣಕ್ಕಿಟ್ಟು. ಇವಾಗ ನನ್ಗೆ ಗೊತ್ತಾಯ್ತು, ನೀವು ಇಲ್ಲಿ ಗೋಡೆಗಳನ್ನ ಒಡೆಯೋಕಷ್ಟೇ ಬಂದಿದ್ದು. ಆದ್ರೆ ಯಾವಾಗ ಇಲ್ಲಿದ್ದು ಸೋಲ್ಜರ್ ಆಗ್ಬಿಟ್ರೋ ಆಗ ನೀವು ನಿಮ್ದೇ ಕರ್ಮಗಳ ಅಡಿಯಲ್ಲಿ ಸಿಕ್ಬಿದ್ರಿ. ಇವಾಗ ನಿಮ್ಗೆ ಡಿಸೈಡೇ ಮಾಡಕ್ ಆಗ್ತಿಲ್ಲ, ನೀವು ಸೋಲ್ಜರ್ಸು ಅಥವಾ ಸುಮ್ನಾಗೋ. ಮತ್ತೆ ಇವಾಗಂತೂ ರೈನರ್ ಅಳ್ತಾ ಇದ್ದಾನೆ ಗುರು. ಬಟ್ ಆಲ್ಟ್, ನಿನ್ಗೆ ನೆನ್ಪಿದ್ಯಾ ಹೇಗೆ ನಾನು ಒಂದಿನ ಹೇಳ್ತಾ ಇದ್ದೆ, ನಮ್ಮ ಮನೆ ಮೇಲೆ ಒಂದು ದೊಡ್ಡ ಕಲ್ಲಿನ ಬಂಡೆ ಬಿತ್ತು, ಮತ್ತೆ ನಮ್ಮ ಅಮ್ಮ ಅಲ್ಲೇ ಸಿಕ್ಕಿ ಬಿದ್ರು, ಇದರಿಂದಾಗಿ ಅವಳ ಪ್ರಾಣ ಸಹ ಹೋಯ್ತು. ಆದ್ರೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಇವಾಗ ಗೊತ್ತಾಯ್ತು, ನೀನ್ ಯಾವ್ದು ಸೋಲ್ಜರ್ ಅಲ್ಲ, ನೀನೊಬ್ಬ ಕೊಲೆಗಾರ. ನೀವಿಬ್ರು ಸಹ ಕೊಲೆಗಾರರು. ನಮ್ಗೆ ಗೊತ್ತಿವೆಲ್ಲ, ಆದ್ರೆ ಇವೆಲ್ಲ ಹೇಳಿ ಏನ್ ಪ್ರಯೋಜನ? ಹಾಗಿದ್ರೆ ನಮ್ಮೆಲ್ಲರ ತರ ಭಾವನೆಗಳಿರೋ ರೀತಿ ನಾಟಕ ಆಡ್ಬೇಡಿ. ನೀವು ಮನುಷ್ಯರೇ ಅಲ್ಲ, ನೀವಂತೂ ಮೃಗಗಳು. ನಿಮ್ಮಿಂದ, ಬರೀ ನಿಮ್ಮಿಂದ, ಕೇವಲ ನಿಮ್ಮಿಂದ ಈ ಜಾಗ ಪೂರ್ತಿ ನರಕ ಆಗ್ಬಿಟ್ಟಿದೆ. ಮತ್ತೆ ಇವಾಗ ನಾವೇನ್ ಮಾಡ್ಬೇಕು ಅಂತೀಯ? ಕ್ಷಮೆ ಕೇಳ್ಬೇಕಾ? ಕ್ಷಮೆ ಕೇಳೋದ್ರಿಂದ ನಿನ್ಗೆ ಖುಷಿ ಸಿಗುತ್ತಾ? ಸರಿಯಾಗಿ ಹೇಳ್ದೆ, ನಾನಿವಾಗ ತುಂಬಾನೇ ವೀಕ್ ಇರ್ಬೋದು, ಆದ್ರೆ ಒಂದಿನ ನೀವೆಲ್ಲ ಹೇಗೆ ಸಾಯ್ತೀರಾ ಅಂದ್ರೆ ಇತಿಹಾಸ ನಿಮ್ಮ ಸಾವನ್ನ ನೆನ್ಪಿಟ್ಕೊಳ್ಬೇಕು, ಆ ರೀತಿ ಸಾಯ್ತೀರಾ. ಸೊ ಇಷ್ಟೆಲ್ಲ ಕಿತ್ತಾಟದ ನಂತರ ಫೈನಲಿ ಯಮೀರ್ ಒಂದು ಲಾಜಿಕಲ್ ಕ್ವೆಶ್ಚನ್ ನ ಕೇಳ್ತಾಳೆ. ಏನಪ್ಪಾ ಅಂದ್ರೆ, ಆ ಮಂಕಿ ಟೈಟನ್ ಯಾವ್ದಾಗಿತ್ತು? ಅದೇ ಆ ಕೋತಿ ತರ ಕಾಣೋ ಟೈಟನ್ ಬಂದಿತ್ತಲ್ಲ ಹಿಂದಿನ ಪಾರ್ಟ್ ನಲ್ಲಿ. ಗೊತ್ತಿಲ್ವಾ ಗೈಸ್? ಅದಕ್ಕೆ ಹೇಳೋದು, ಹಿಂದಿನ ಪಾರ್ಟ್ ನೇ ನೋಡ್ಕೊಂಡ್ ಬನ್ನಿ ಅಂತ. ಮತ್ತೆ ಅವರಿಬ್ರು ಆ ಟೈಟನ್ ನ ಹೇಗೆ ನೋಡ್ತಾ ಇದ್ರು ಅಂದ್ರೆ, ಮೊದ್ಲೆಲ್ಲ ಅವರಿಬ್ರು ಈ ಟೈಟನ್ ನ ನೋಡಿದ್ದಾರೆ ಅನ್ಸ್ತು ನನ್ಗೆ. ಮತ್ತೆ ಆ ಮಂಕಿ ಟೈಟನ್ ಇಂದಾನೆ ಈ ಬಾಕಿ ಟೈಟನ್ ಗಳೆಲ್ಲ ಕಂಟ್ರೋಲ್ ಆಗ್ತಾ ಇದ್ದಿದ್ದು. ನನ್ಗಂತೂ ಅನ್ಸುತ್ತೆ ಈ ರೈನರ್ ಮತ್ತೆ ಬರ್ಟಾಲ್ ಸೇರ್ಕೊಂಡು ಆ ಮಂಕಿ ಜೊತೆ ಮನೆಗೆ ಹೋಗ್ತಾರೆ ಅಂತ. ಹೇಳು, ನಾನ್ ಸರಿಯಾಗಿ ಹೇಳ್ತಿದ್ದೀನಲ್ವಾ? ಸಸ್ಪಿಷಿಯಸ್ ಬ್ರೋ. ನನ್ಗಂತೂ ಅನ್ಸುತ್ತೆ ಯಮೀರ್ಗೆ ಇವೆಲ್ಲದರ ಬಗ್ಗೆ ಏನೇನೋ ಗೊತ್ತಿದೆ ಗುರು, ತುಂಬಾ ಗೊತ್ತಿದೆ ಅನ್ಸುತ್ತೆ. ನನಗ್ ಗೊತ್ತು ಶತ್ರು ಯಾರು ಅಂತ. ಮತ್ತೆ ಆ ಶತ್ರು ಯಾರಂದ್ರೆ ಯಮೀರ್, ಯೋಚನೆ ಮಾಡುವೊಮ್ಮೆ. ನೀನು ಅರೆನ್ನ ಯೂಸ್ ಮಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬಹುದು ಈಸಿಲಿ. ಆದ್ರೆ ನಮ್ಮ ಮೇನ್ ಗುರಿ ಏನು? ನಿನ್ನ ಮೇನ್ ಗುರಿ ಏನು? ಹಿಸ್ಟೋರಿಯಾನ ರಕ್ಷಣೆ ಮಾಡೋದು. ಮತ್ತೆ ಹಿಸ್ಟೋರಿಯಾ ಈ ಗೋಡೆಯಲ್ಲಿ ಎದ್ಬಿಟ್ರೆ ಅವಳಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ನಿನ್ಗೆ ಗೊತ್ತಿದೆ. ಸೊ ಹೇಳುವಾಗ ಹಿಸ್ಟೋರಿಯಾನ ನಾವು ನಮ್ಮ ಸೈಡ್ಗೆ ಇಟ್ಕೋಬೇಕು ಅಂತ ಇದೀವಿ. ನೀನು ಯಾರ್ ಸೈಡ್ ಅಲ್ಲಿ ಇದ್ಯಾ ಯಮೀರ್? ಅರೆನ್ ಹೇಳ್ತಾ ಇದ್ದಾನೆ, ಯಮೀರ್ ಹೇಳು, ಶತ್ರು ಯಾರು? ನಿಜವಾದ ಶತ್ರು ಯಾರು? ಬೇಗ ಹೇಳು ಯಮೀರ್. ಯಾರಿಗ್ ಗೊತ್ತು? ಅರೆ ಗುರು, ಇವಳಂತೂ ರೈನರ್ ಮತ್ತೆ ಬರ್ಟಾಲ್ಟ್ ನ ಸೈಡ್ ಆಗ್ಬಿಟ್ಲು. ಒಂದ್ ವೇಳೆ ಹೇಳ್ಬಿಟ್ಟಿದ್ರೆ ಸ್ಟೋರಿ ಅಂತೂ ಇಲ್ಲಿಗೆ ಮುಗಿತಾ ಇತ್ತು. ಆದ್ರೆ ನಮ್ಮ ಅಟ್ಯಾಕ್ ಆನ್ ಟೈಟನ್ ನ ರೈಟರ್ ಗಂತೂ ಸೀಸನ್ 4 ನವರೆಗೂ ಬರೆಯೋ ಆಸೆ ಇತ್ತು ಅನ್ಸುತ್ತೆ. ಸೊ ಇಲ್ಲಿ ಸರ್ವೆ ಕಾಸ್ಟ್ ಬಂದಿರ್ತಾರೆ ಕೋನಿಯ ಊರಿಗೆ, ಯಾಕಂದ್ರೆ ಅವರು ಇನ್ವೆಸ್ಟಿಗೇಟ್ ಮಾಡ್ಬೇಕಾಗಿತ್ತು ಹೇಗೆ ಟೈಟನ್ ಗಳು ಇದ್ದಕ್ಕಿದ್ದಂಗೆ ಇಲ್ವಿ ಬಂದ್ಬಿಟ್ವು ಅಂತ. ಮತ್ತೆ ಅವರು ನೋಡ್ತಾರೆ ಈ ಒಂದು ಟೈಟನ್ ನ, ಇದ್ರನ್ನ ನೀವು ಹಿಂದಿನ ಪಾರ್ಟ್ ನಲ್ಲಿ ನೋಡಿರಬಹುದು. ಮತ್ತೆ ಈ ಟೈಟನ್ ಕೋನಿಯ ಮನೆ ಮೇಲೆನೆ ಬಿದ್ದಿರೋದು. ಮತ್ತೆ ಇದು ಕೋನಿಯ ಅಪ್ಪ ಅಮ್ಮನ ಫೋಟೋ ಆಗಿದೆ. ಅಂಡ್ ಇದನ್ನ ನೋಡ್ತಾ ಇದ್ರಂತೂ ತುಂಬಾ ಸಿಮಿಲಾರಿಟೀಸ್ ಕಾಣಿಸ್ತಾ ಇದೆ ಗುರು. ಕೋನಿಯ ಅಮ್ಮನನ್ನ ನೋಡಿ ಮತ್ತೆ ಈ ಟೈಟನ್ ನ ನೋಡಿ ಯಾಕೋ ಸಿಮಿಲರ್ ಅನ್ಸ್ತಾ ಇಲ್ವಾ ನಿಮ್ಗೆ? ಇದೇಗಾಗೋಕ್ ಸಾಧ್ಯ? ಮತ್ತೆ ಇಲ್ಲಿ ಸರ್ವೆ ಕಾಪ್ಸ್ ಬಂದ್ಬಿಟ್ಟಿದ್ದಾರೆ. ಸೊ ಇವ್ರು ಇವಾಗ ಹೊರಡ್ಬೇಕಾಗತ್ತೆ. ನಾವಿವಾಗ ಹೊರಡ್ತಾ ಇದೀವ. ಯಮೀರ್, ನಿನ್ಗೆ ನೆನ್ಪಿದ್ಯಾ ನೀನು ಹ್ಯೂಮನ್ ಆಗೋಕ್ಕೂ ಮುಂಚೆ ಯಾರನ್ನ ತಿಂದಿದ್ದೆ ಅಂತ? ಇಲ್ಲ, ಮೇ ಬಿ ಅದು ನಿನ್ನ ಫ್ರೆಂಡ್ ಆಗಿದ್ನಾ?
ಹಾ ಹೌದು, ಅದೇ ನಂದೇ ಫ್ರೆಂಡ್ ಆಗಿದ್ದ. ಓ ಸಾರಿ, ನನ್ಗೆ ಗೊತ್ತಿರ್ಲಿಲ್ಲ. ನಾನು ಟೈಟನ್ ಆಗಿದ್ದೆ. ನಾನಂತೂ ನನ್ನ ಕಂಟ್ರೋಲ್ ಅಲ್ಲೇ ಇರ್ಲಿಲ್ಲ. ಪರವಾಗಿಲ್ಲ ಬಿಡು, ನೀನು ಟೈಟನ್ ಆಗಿದೆ, ಮತ್ತೆ ಯಾರಿಗೂ ಕೂಡ ನೆನ್ಪೇ ಇರಲ್ಲ. ಯಾರಿಗ್ ಗೊತ್ತು, ಎರನ್ಗೂ ಕೂಡ ನೆನ್ಪಿಲ್ವೇನೋ ಅವನು ಯಾರನ್ನ ತಿಂದಿದ್ದ ಅಂತ. ಸೊ ಇವ್ರು ಇವಾಗ ಓಡ್ತಾರೆ. ಆದ್ರೆ ಯಮೀರ್ಗೆ ಸರ್ವೆ ಕಾಪ್ಸ್ ನವರು ಕಾಣ್ತಾರೆ. ಮತ್ತೆ ಯಮೀರ್ಗೆ ನಂಬಿಕೆ ಇದೆ ಏನಂದ್ರೆ ಹಿಸ್ಟೋರಿಯಾನು ಕೂಡ ಇವ್ರ ಜೊತೆ ಬಂದಿರಬಹುದೇನೋ ಅಂತ. ರೈನರ್ ಹಿಸ್ಟೋರಿಯಾ ಕೂಡ ಇಲ್ಲಿ ಬಂದಿದ್ದಾಳೆ ಅನ್ಸುತ್ತೆ. ನಾವು ಅವಳನ್ನ ಕರ್ಕೊಂಡು ಹೋಗ್ಬೇಕು, ಇಲ್ದಿದ್ರೆ ಅವಳು ಸಾಯ್ತಾಳೆ. ಇಲ್ಲ ಆಗಲ್ಲ, ಒಂದ್ ವೇಳೆ ನಾವು ಇಲ್ಲಿ ನಿಂತ್ ಬಿಟ್ರೆ ಸರ್ವೆ ಕಾಪ್ಸ್ ನವರು ನಮ್ಮನ್ನ ಕೊಂದಾಕ್ತಾರೆ. ಅಂಡ್ ಹಾಗೆ ಯಮೀರ್ನ ಫ್ಲಾಶ್ ಬ್ಯಾಕ್ ಅಂದ್ರೆ ಬ್ಯಾಕ್ ಸ್ಟೋರಿ ನಮ್ಗೆ ತೋರಿಸ್ತಾರೆ. ಹೇಗೆ ಅವಳು ಒಂದು ಚಿಕ್ಕ ಮಗು ಇದ್ದಾಗ ಯಾವ್ದೋ ದಂಪತಿಗಳು ಅವಳನ್ನ ದತ್ತಿಗೆ ತಗೊಂಡಿದ್ದಾಗಿತ್ತು. ಮತ್ತೆ ಅವಳ ಹೆಸರನ್ನ ಯಮೀರ್ ಅಂತ ಇಟ್ರು. ಅಂಡ್ ಹಾಗೆ ಹೇಳಿದ್ರು, ನೀನು ಇವತ್ತಿನಿಂದ ಲೇಡಿ ಯಮೀರ್ ಅಂತ ಅಂದ್ರೆ ರಾಣಿ ಆಗಿದ್ದೀಯಾ ಅಂತ. ಅವರು ನಂಬಿದ್ರು ಇವಳಲ್ಲಿ ರಾಜನ ರಕ್ತ ಇದೆ ಅಂತ. ಮತ್ತೆ ಎಲ್ಲರೂ ಸಹ ಇವಳ ಪೂಜೆ ಮಾಡೋಕೆ ಶುರು ಮಾಡಿದ್ರು. ಆದ್ರೆ ಒಂದು ದಿನ ಯಾರೋ 100 ನಂಬರ್ಗೆ ಕಾಲ್ ಮಾಡಿದ್ರು ಅನ್ಸುತ್ತೆ. ಐ ಮೀನ್ ಪೊಲೀಸ್ ಬಂದ್ಬಿಟ್ರು ಇದಕ್ಕಿದ್ದಂಗೆ. ಅಂಡ್ ಯಾರು ಇವಳನ್ನ ರಾಣಿ ಮತ್ತೆ ಹಾಗೆ ದೇವರು ಅಂತ ಪೂಜೆ ಮಾಡ್ತಾ ಇದ್ರು ಅವರುಗಳೇ ಇವಳನ್ನ ಬ್ಲೇಮ್ ಮಾಡೋಕೆ ಶುರು ಮಾಡಿದ್ರು. ಮತ್ತೆ ಈ ಕೆಲಸ ಎಲ್ಲ ಇವಳೇ ಮಾಡಿದ್ದು. ಅಂಡ್ ಹಾಗೆ ಇವಳು ತನ್ನನ್ನ ರಾಣಿ ಅಂತ ಹೇಳ್ಕೊಂಡಿದ್ದಾಳೆ, ರಾಜನ ರಕ್ತ ಇವಳಲ್ಲಿದೆ ಅಂತ ಹೇಳ್ಕೊಂಡಿದ್ದಾಳೆ. ಹೇಳಿ ಸುಳ್ಳು ಹೇಳ್ತಾಳೆ. ಮತ್ತೆ ಯಾಮೀರ್ ಎಲ್ಲರನ್ನೂ ಕಾಪಾಡೋಗೋಸ್ಕರ ಸುಳ್ಳನ್ನ ಹೇಳ್ಬಿಟ್ಲು. ಇದೇ ವಿಷಯದಿಂದಾಗಿ ಎಲ್ಲರೂ ತನ್ನ ಪ್ರಾಣವನ್ನ ಕಳ್ಕೊಂಡ್ಬಿಟ್ರು. ಹಾಗೆ ಯಮೀರ್ನು ಕೂಡ ಅವರು ಕೆಳಗೆ ನೂಕಿ ಬಿಟ್ರು. ಅವಳು ಟೈಟನ್ ಆಗಿ ಬಹಳ ದಿನಗಳ ಕಾಲ ಅಲೆದಾಡಿದ್ಲು. ಎಲ್ಲೋ ಅಲೆದಾಡ್ತಾ ಇದ್ಲು. ಒಂದೇ ಒಂದು ಸುಳ್ಳಿಂದ ಅವಳು ಬೀದಿ ಪಾಲಾಗ್ಬಿಟ್ಲು. ಮತ್ತೆ ಒಂದು ದಿನ ಯಾವಾಗ ಯಮೀರ್ ಮಣ್ಣಿಂದ ಎದ್ದಿದ್ಲು, ಆಗ ಅದೇ ಸ್ಪಾಟ್ ಅಲ್ಲಿ ರೈನರ್, ಬರ್ಟೋಲ್ಟ್ ಅಂಡ್ ಹಾಗೆ ಅವರಿಬ್ಬರ ಫ್ರೆಂಡ್ ಮಾರ್ಸೆಲ್ ಇದ್ದ. ಮತ್ತೆ ಯಮೀರ್ ಮಾರ್ಸೆಲ್ ನ ತಿಂದು ಬಿಟ್ಟಿದ್ಲು. ಓಕೆ ಗಾಯ್ಸ್, ಇದು ಸ್ಟೋರಿ. ಹಾಗೆ ನಾನು ಮತ್ತೊಂದ್ಸಲ ಎದ್ದೆ ಅಂಡ್ ಕಣ್ಣನ್ನ ತೆರೆದಾಗ ನನ್ ಮುಂದೆ ಸ್ವಾತಂತ್ರ್ಯ ಇತ್ತು. ಮತ್ತೆ ಅಲ್ಲಿಂದಾನೆ ಯಮೀರ್ ಡಿಸೈಡ್ ಮಾಡಿದ್ಲು ಅವಳು ಯಾವತ್ತೂ ಸಹ ಸುಳ್ಳನ್ನ ಹೇಳಲ್ಲ ಅಂತ. ಅಂಡ್ ಇದೇ ಪ್ರಯಾಣದಲ್ಲಿ ಅವಳಿಗೆ ಗೊತ್ತಾಯ್ತು ಹೇಗೆ ಹಿಸ್ಟೋರಿಯಾ ಒಂದು ರಾಜ ಮನೆತನದ ಹುಡುಗಿ ಆಗಿದ್ದಾಳೆ ಅಂತ. ಆದ್ರೆ ಹಿಸ್ಟೋರಿಯಾ ತನ್ನ ಹೆಸರನ್ನ ಕ್ರಿಸ್ಟಾ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ದಾಳೆ. ಇದನ್ನ ನೀವು ಹಿಂದಿನ ಪಾರ್ಟ್ ನಲ್ಲಿ ನೋಡಿದೀರಾ. ಮತ್ತೆ ನಿಮ್ಗೆ ಗೊತ್ತಿದೆ ಹೇಗೆ ಯಮೀರ್ಗೆ ಇವೆಲ್ಲ ಗೊತ್ತಾಗಿತ್ತು ಅಂತ. ಮತ್ತೆ ಆಗ್ಲಿಂದ ಯಮೀರ್ಗೆ ಹಿಸ್ಟೋರಿಯಾನ ಕಂಡ್ರೆ ತುಂಬಾನೇ ಪ್ರೀತಿ. ಮತ್ತೆ ಹಾಗೆ ಅವಳು ಹಿಸ್ಟೋರಿಯಾನ ಅಷ್ಟು ಇಷ್ಟ ಪಡೋದು. ಯಾವ್ದನ್ನ ಯಮೀರ್ ಸಹಿಸಿದಾಳೋ ಹಿಸ್ಟೋರಿಯಾನು ಅವೆಲ್ಲವನ್ನು ಸಹಿಸಿದಾಳೆ. ಮತ್ತೆ ಯಮೀರ್ ಇಲ್ಲಿ ಬರ್ಟೋಲ್ಟ್ ಅಂಡ್ ರೈನರ್ಗೆ ವಾರ್ನಿಂಗ್ ಕೊಡ್ತಾಳೆ. ಏನಂದ್ರೆ ಒಂದ್ ವೇಳೆ ಅವರು ಹಿಸ್ಟೋರಿಯಾನು ಸಹ ಕರ್ಕೊಳ್ದೆ ಇದ್ರೆ ಅವಳು ಟೈಟನ್ ಆಗಿ ಇವರಿಬ್ರು ಜೊತೆ ಫೈಟ್ ಮಾಡಿ ಇರೋ ಬರೋ ಪ್ಲಾನ್ ಎಲ್ಲ ಫೇಲ್ ಮಾಡಾಕ್ತಾಳೆ ಅಂತ. ಮತ್ತೆ ಹಾಗೆ ಅವಳು ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾಳೆ. ಈ ಟೈಟನ್ ಟ್ರಾನ್ಸ್ಫಾರ್ಮ್ ಆಗೋದ್ರಿಂದ ಏನು ಲೈಟ್ ಬರುತ್ತಲ್ಲ ಥಂಡರ್ ಸ್ಟೋರ್ ಮೇಲಿಂದ, ಇದನ್ನ ಸರ್ವೆ ಕಾಪ್ಸ್ ನವರು ಕೂಡ ನೋಡ್ತಾರೆ. ಅಂಡ್ ಹಾಗೆ ಅವರು ಕೂಡ ಅದೇ ದಿಕ್ಕಿಗೆ ಹೋಗ್ತಾರೆ. ಮತ್ತೆ ಇಲ್ಲಂತೂ ಯಮೀರ್ ಟ್ರಾನ್ಸ್ಫಾರ್ಮ್ ಹಾಕೊಂಡಿದ್ದಾಳೆ ಟೈಟನ್ ಆಗಿ. ಮತ್ತೆ ಇವರೆಲ್ಲರೂ ಯಮೀರ್ನ ಕೇಳ್ತಾರೆ ಎರೆನ್ ಎಲ್ಲಿ ಅಂತ. ಆದ್ರೆ ಇವಳಂತೂ ಏನು ಹೇಳ್ತಾನೆ ಇಲ್ಲ ಗುರು. ಅಲ್ಲ ಅವಳು ಎಲ್ಲರನ್ನು ಲೆಕ್ಕ ಯಾಕೆ ಹಾಕ್ತಾ ಇದ್ದಾರೆ. ಮತ್ತೆ ಅಲ್ಲಿಗೆ ಹಿಸ್ಟೋರಿಯಾ ಬರ್ತಾಳೆ. ಮತ್ತೆ ಅದೇ ಟೈಮ್ ನಲ್ಲಿ ಯಮೀರ್ ಅಂತೂ ಹಿಸ್ಟೋರಿಯಾನ ತನ್ನ ಬಾಯಲ್ಲಿ ಹಾಕೊಳ್ತಾಳೆ ಗುರು. ವಾಟ್ ದ ಫಕ್. ಮತ್ತೆ ಯಮೀರ್ ಓಡ್ತಾಳೆ ಅಂಡ್ ಇವರೆಲ್ಲರಿಗೂ ಸಹ ಅವಳ ಹಿಂದೆ ಓಡ್ತಾರೆ. ಅಂಡ್ ಇಲ್ಲಿ ಮುಂದೆ ನೋಡೋದ್ರಂತೂ ರೈನರ್ ಮತ್ತೆ ಬರ್ಟೋಲ್ಟ್ ಇದ್ದಾನೆ. ರೈನರ್ ಜಂಪ್ ಆಗ್ತಾನೆ ಅಂಡ್ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾನೆ ಆರ್ಮರ್ಡ್ ಟೈಟನ್ ಆಗಿ. ಬರ್ಟೋಲ್ಟ್ ರೈನರ್ ನ ಎತ್ಕೊಳ್ತಾನೆ ಅಂಡ್ ಹಾಗೆ ಯಮೀರ್ ರೈನರ್ ನ ಮೇಲೆ ಕೂತ್ಕೊಳ್ತಾರೆ. ಇಬ್ರು ಕೂತ್ಕೊಳ್ತಾರೆ ಅಂಡ್ ಹಾಗೆ 3 ಜನ ಓಡೋಗ್ತಾರೆ ಅಲ್ಲಿಂದ. ತನ್ನ ಕುದುರೆಗಳನ್ನ ತೆಗೀರಿ, ಆಫೀಸರ್ ಹಾನ್ಸ್ ಹೇಳ್ತಾರೆ. ನಾನು ಎರೆನ್ ಕಾಪಾಡ್ತೀನಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಮತ್ತೆ ಇಲ್ಲಿ ಎರ್ವಿನ್ ಗೆ ಕಾಣಿಸುತ್ತೆ ಆರ್ಮರ್ ಟೈಟನ್ ಅಂಡ್ ಇವರು ತಮ್ಮ ಕುದುರೆನ ಅದೇ ದಿಕ್ಕಿಗೆ ಓಡ್ಸಕ್ಕೆ ಶುರು ಮಾಡ್ತಾರೆ. ಮತ್ತೆ ಯಮೀರ್ ಹಿಸ್ಟೋರಿಯನ್ನ ತನ್ನ ಬಾಯಿಂದ ತೆಗಿತಾಳೆ. ಓ ಇವಳಂದು ಬದುಕೊಂಡಿದ್ದಾಳೆ ಗುರು. ಹಿಂದಿನ ಪಾರ್ಟ್ ನಲ್ಲೂ ಸಾಯೋದ್ರಲ್ಲೇ ಬದುಕುಳಿದ್ಲು, ಈ ಸಲನೂ ಸಾಯೋದ್ರಲ್ಲೇ ಬದುಕುಳಿದಿದ್ದಾಳೆ. ಎನಿ ಫಕಿಂಗ್ ವೈಸ್ ಗಾಯ್ಸ್. ಆದ್ರೆ ಹಿಸ್ಟೋರಿಯಾಗೆ ಇವಾಗ ಯಮೀರ್ನ ಮೇಲೆ ಕೋಪ ಬಂದ್ಬಿಟ್ಟಿದೆ. ಮತ್ತೆ ರೇಗಾಡ್ತಾಳೆ, ನೀನ್ ಯಾಕೆ ಅವರಿಬ್ರು ಜೊತೆ ಇದೀಯಾ, ಅವರಿಬ್ರಂತೂ ಕೆಟ್ಟವರು. ಯಾಮೀರ್ ಏನಾದ್ರೂ ಇದ್ರೆ ಹೇಳು, ನಾನ್ ನಿನ್ ಜೊತೆನೆ ಇರ್ತೀನಿ ಯಾವತ್ತು. ಹಿಸ್ಟೋರಿಯಾ
ನಾನು ನಿನ್ನನ್ನ ಕಾಪಾಡ್ತಿರೋದು ಯಾಕಂದ್ರೆ ನಾನು ಬದುಕುಳಿಬೇಕು. ಅದಕ್ಕೆ ಹಲವು ವರ್ಷಗಳ ಹಿಂದೆ ನಾನು ಇವರ ಒಬ್ಬ ಸೋಲ್ಜರ್ ಇಂದ ಈ ಟೈಟನ್ ಪವರ್ ನ ಕದ್ಕೊಂಡ್ಬಿಟ್ಟಿದೆ. ಮತ್ತೆ ನಾನು ಕೂಡ ಇವ್ರು ಎಲ್ಲಿಂದ ಬಂದಿದ್ದೋ ಅಲ್ಲಿಗೇನೆ ಹೋಗ್ತಾ ಇದ್ದೀನಿ. ಅಂಡ್ ಒಂದ್ ವೇಳೆ ನಾನು ನಿನ್ನನ್ನ ಕರ್ಕೊಂಡು ಹೋದ್ರೆ ನೀನಂತೂ ಒಂದು ರಾಣಿ ಆಗಿದ್ಯಾ. ನಿನ್ನಲ್ಲಿ ರಾಜನ ರಕ್ತ ಇದೆ, ರಾಯಲ್ ಬ್ಲಡ್ ಇದೆ, ಒಂದು ರಾಜ ಮನೆತನದವಳು ನೀನು. ಮತ್ತೆ ಈ ಗೋಡೆಗಳ ಬಗ್ಗೆ ನಿನ್ಗೆ ತುಂಬಾ ಗೊತ್ತಿದೆ ತಾನೆ. ಅವರು ನನ್ನನ್ನ ಕ್ಷಮಿಸ್ತಾರೆ ಮತ್ತೆ ಅಲ್ಲಿ ಉಳಿಯೋಕೆ ಬಿಡ್ತಾರೆ. ಪ್ಲೀಸ್ ಹಿಸ್ಟೋರಿಯಾ, ನನಗೆ ಸಾಯೋಕೆ ಇಷ್ಟ ಇಲ್ಲ. ಯಾಮೀರ್, ನೀನೇನು ಹೆದರ್ಕೊಳ್ಬೇಡ, ನಾನು ನಿನ್ ಜೊತೆನೇ ಇರ್ತೀನಿ. ನಾನು ಪ್ರಾಮಿಸ್ ಮಾಡಿದ್ದೇನೆ ತಾನೆ. ಮತ್ತೆ ಇಲ್ಲಿ ಅರೆನ್ ತನ್ನ ಕಣ್ಣನ್ನ ತೆರಿತಾನೆ ಅಂಡ್ ಅವನು ನೋಡ್ತಾನೆ ಹೇಗೆ ಬೇರೆಯವರೆಲ್ಲ ಅವನ ಕಾಪಾಡೋಗೋಸ್ಕರ ಸಾಯ್ತಾ ಇದ್ದಾರೆ ಅಂತ. ಮತ್ತೆ ಮಿಕಾಸ್ ಅಂತೂ ಯಾಮೇನ ಒಂದು ಕಣ್ಣನ್ನ ಕಟ್ ಮಾಡ್ಬಿಡ್ತಾಳೆ. ರೈನರ್ ಶೀಲ್ಡ್ ಹಾಕ್ಬಿಡು. ಓಕೆ, ಮಿಕಾಸ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದ್ಲು, ಆದ್ರೆ ಬರ್ಟಾಲ್ಟ್ ಸೇವ್ ಆಗ್ಬಿಟ್ಟ ರೈನರ್ ಇಂದಾಗಿ. ಬರ್ಟಾಲ್ಟ್ ಮತ್ತೆ ಅರೆನ್ ಇವಾಗ ರೈನರ್ ನ ಮುಷ್ಟಿಯಲ್ಲಿದ್ದಾರೆ. ಅಂಡ್ ಇಲ್ಲಂತೂ ನಮ್ಮ ಜೀನ್ ಹಾಗೆ ಬಾಕಿ ಜನ ಎಲ್ಲ ಇದ್ದಾರಲ್ಲ, ಅವರು ನೆರೆದಿದ್ದಾರೆ ಮತ್ತೆ ಹೇಳ್ತಾ ಇದ್ದಾರೆ, ಬರ್ಟಾಲ್ಟ್ ನೀನು ಹೊರಗಡೆ ಬಂದ್ಬಿಡು, ನನ್ಗೂ ಕೂಡ ಅರೆನ್ ನ ಹೊಡಿಬೇಕು ಅನ್ನೋ ಆಸೆ ಇದೆ. ಬರ್ಟಾಲ್ಟ್, ರೈನರ್ ನೀವು ನಿಜವಾಗ್ಲೂ ಕೆಟ್ಟವರ? ಬರ್ಟಾಲ್ಟ್, ನಿನ್ಗೆ ನೆನಪಿದ್ಯಾ ಹೇಗೆ ನಾವು ಒಟ್ಟಿಗೆ ಮಲಗ್ತಾ ಇದೀವಿ, ಒಟ್ಟಿಗೆ ಟ್ರೈನಿಂಗ್ ಮಾಡ್ತಾ ಇದೀವಿ, ಒಟ್ಟಿಗೆ ಫೈಟ್ ಮಾಡ್ತಾ ಇದ್ವಿ ಮೊದಲು. ಮತ್ತೆ ನಾವೆಲ್ಲರೂ ನಿನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ವಿ, ಯಾವತ್ತು ಬೆಟ್ ಮಾಡ್ತಾ ಇದೀವಿ ನೀವು ಹೇಗೆ ಯಾವ ಪೋಸ್ ನಲ್ಲಿ ಬೆಳಿಗ್ಗೆ ಹೇಳ್ತೀರಾ ಅಂತ. ನಿನ್ಗೆ ಹೇಗ್ ಅನ್ಸ್ತಾ ಇದೆ? ನಮ್ಮನ್ನೆಲ್ಲ ಕೊಲ್ಬೇಕು ಅನ್ಸ್ತಾ ಇದೆಯಾ? ನೀನು ನಮ್ಮನ್ನೆಲ್ಲ ಕೊಲ್ಬೇಕು ಅಂತಾನೆ ನಮ್ ಜೊತೆನೆ ಮಲ್ಕೊಳ್ತಾ ಇದೀಯಾ? ಅಂದ್ರೆ ನೀನು ನಿನ್ನೆ ವಿಕ್ಟಿಮ್ಸ್ ನ ಜೊತೆ ಮಲ್ಕೊಳ್ತಾ ಇದೀಯಾ ಅನ್ಸುತ್ತೆ. ನಿನ್ಗೆ ಇವೆಲ್ಲ ಹೇಗ್ ಅನ್ಸ್ತಾ ಇದೆ ಬರ್ಟಾಲ್ಟ್? ಆದ್ರೆ ಕೋನಿ ಹೇಳ್ತಾನೆ, ನಾವಿವಾಗ ಅರೆನ್ ನ ಕಾಪಾಡ್ಲೇಬೇಕು. ಇವ್ರಿಬ್ರಂತೂ ಮಾತನ್ನೇ ಕೇಳಲ್ಲ, ಯಾಕಂದ್ರೆ ಇವರಿಬ್ರು ನಮ್ಮ ಗೆಳೆಯರಲ್ಲ, ಬದಲಾಗಿ ಇವರಿಬ್ರಂತೂ ಕೊಲೆಗಾರರು. ಯಾರು ತಾನೇ ಬೇಕಂತ ಕೊಲೆ ಮಾಡ್ತಾರೆ? ಜೀನ್, ಕೋನಿ, ನಾವಿಬ್ರು ನಿಮ್ಮನ್ನ ಯಾವತ್ತು ಗೆಳೆಯರು ಅಂತಾನೆ ಅನ್ಕೊಂಡಿದ್ದು, ಆದ್ರೆ ವಿಧಿ ಇರ್ಲಿಲ್ಲ ನಮ್ಮ ಹತ್ರ. ನಾವಿದನ್ನೆಲ್ಲ ಬೇಕಂತ ಮಾಡ್ತಾ ಇದೀವಿ ಅನ್ಕೊಂಡ್ಯಾ? ಹೇಳು, ನೀನು ಒಂದ್ ವೇಳೆ ನಮ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ನಾವು ತುಂಬಾನೇ ಪಾಪ ಮಾಡಿರ್ಬಹುದು, ಆದ್ರೆ ಪ್ಲೀಸ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಯಾರಾದ್ರೂ. ಬರ್ಟಾಲ್ಟ್, ಅರೆನ್ನ ನನ್ಗೆ ವಾಪಸ್ ಕೊಟ್ಬಿಡು. ಆದ್ರೆ ಇವರಿಬ್ರಂತೂ ಕೇಳ್ತಾನೆ ಇಲ್ಲ ಮಾತನ್ನ. ಅಂಡ್ ಮುಂದ್ಗಡೆಯಿಂದ ಅರ್ವಿನ್ ಸ್ಮಿತ್ ಮತ್ತೆ ಹಾಗೆ ಅವರ ಟೀಮ್ ಕರ್ಕೊಂಡ್ ಬರುತ್ತೆ ತುಂಬಾನೇ ಟೈಟನ್ ಗಳನ್ನ. ಹ್ಯಾನ್ಸ್ ಕಮಾಂಡ್ ಮಾಡ್ತಾರೆ, ಸೋಲ್ಜರ್ಸ್ ಎಲ್ಲ ದೂರ ಸರಿರಿ. ಮತ್ತೆ ಈ ಎಲ್ಲಾ ಟೈಟನ್ ಗಳು ರೈನರ್ ಬರ್ಟಾಲ್ಟ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆದ್ರೆ ರೈನರ್ ನ ಮೇಲೆ ಸುತ್ತುವರೆ ಆಗ್ಬಿಡುತ್ತೆ. ಇದರಿಂದಾಗಿ ಅವನಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಒಂದ್ ವೇಳೆ ಅವನು ಮುಷ್ಟಿ ಓಪನ್ ಮಾಡಿದ್ರೆ ಬರ್ಟಾಲ್ಟ್ ನ ಪ್ರಾಣಕ್ಕೆ ಅಪಾಯ ಇದೆ. ಅರ್ವಿನ್ ಸ್ಮಿತ್ ಕಮಾಂಡ್ ಮಾಡ್ತಾರೆ, ಸೋಲ್ಜರ್ಸ್ ಹೋರಾಡಿ, ನಾವು ಮನುಷ್ಯರು ಉಳಿಬೇಕು ಅಂದ್ರೆ ಅರೆನ್ ಉಳಿಬೇಕಾಗತ್ತೆ. ತಮ್ಮ ಹೃದಯಗಳನ್ನ ಅರ್ಪಿಸಿ ಮತ್ತೆ ಹೋರಾಡಿ. ಶಿನ್ಜೋ ವೋ ಸಸಾಗೆಯೋ. ಮತ್ತೆ ಇಷ್ಟೆಲ್ಲ ಟೈಟನ್ ಗಳು ನೆರೆದಿರೋದ್ರಿಂದ ರೈನರ್ ತನ್ನ ಕೈಯನ್ನ ತಡೆದು ಬಿಟ್ಟ. ಇದರಿಂದಾಗಿ ಅರೆನ್ ನ ಇವರು ಇವಾಗ ಕಾಪಾಡಬಹುದು. ಹೋರಾಡಿ ಕಮಾಂಡರ್ ಅರ್ವಿನ್, ಏನೇ ಆಗ್ಲಿ ಹೋರಾಡಿ. ಮತ್ತೆ ಎಲ್ಲರೂ ಮುಂದೆ ನುಗ್ತಾರೆ. ಇದರಿಂದಾಗಿ ಕೆಲವು ಸೋಲ್ಜರ್ಸ್ ನ ಸಾವು ಕೂಡ ಆಗತ್ತೆ. ಆದ್ರೆ ಮಿಕಾಸಾಗೆ ಇದ್ಯಾವುದು ತಾಗಲ್ಲ. ಮತ್ತೆ ಅವಳು ಸ್ಪೀಡ್ ಆಗಿ ಹೋಗ್ತಾಳೆ ರೈನರ್ ನ ಹತ್ರ. ಆದ್ರೆ ಒಂದು ಟೈಟನ್ ಮಿಕಾಸನ ಹಿಡ್ಕೊಂಡ್ ಬಿಡುತ್ತೆ. ಆದ್ರೆ ಅಲ್ಲಿಗೆ ನಮ್ಮ ಮಿಕಾಸನ ಫ್ಯಾನ್ ಜೀನ್ ಬಂದ್ಬಿಡ್ತಾನೆ ಅಂಡ್ ಹಾಗೆ ಅವಳನ್ನ ಕಾಪಾಡ್ಬಿಡ್ತಾನೆ. ಮತ್ತೆ ಹಾಗೆ ಆರ್ಮಿನ್ ಬರ್ತಾನೆ ಬರ್ಟಾಲ್ಟ್ ಇರೋ ಹತ್ರ. ಅಂಡ್ ಇವಾಗ ಆರ್ಮಿನ್ ಏನಾದ್ರೂ ಮಾಡ್ಬೇಕು, ಹೇಗಾದ್ರೂ ಮಾಡಿ ಇವರಿಬ್ರನ್ನು ಮಾನಸಿಕವಾಗಿ ಕುಗ್ಗಿಸ್ಬೇಕಾಗತ್ತೆ. ಬರ್ಟಾಲ್ಟ್, ನಿನ್ಗೆ ಆನಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಮತ್ತೆ ನಿನ್ಗೆ ಗೊತ್ತಲ್ಲ, ಅವಳು ನಿನ್ನ ಕೂಡ ಇಷ್ಟ ಪಡ್ತಾಳೆ. ಅಂಡ್ ಹಾಗೆ ನೀನು ನಿನ್ನ ಫ್ರೆಂಡ್ ನ ಬಿಟ್ಟು ಹೋಗ್ತೀಯಾ ಇಲ್ಲೇ? ನಿನ್ಗೆ ಗೊತ್ತಲ್ವಾ, ಅವಳು ಊಟೋಪಿಯಾ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದಾಳೆ, ಒಂದು ಬೇಸ್ಮೆಂಟ್ ನ ಒಳಗಡೆ. ಅವಳನ್ನ ಅಲ್ಲಿ ತುಂಬಾನೇ ಟಾರ್ಚರ್ ಮಾಡ್ತಾರೆ. ನಿನ್ಗೆ ಗೊತ್ತಲ್ವಾ, ಹೇಗೆ ಅವಳ ಚರ್ಮವನ್ನ ಸಹ ಕಿತ್ತಾಕ್ತಾರೆ. ಅವಳು ಹೀಲ್ ಆಗೋಕ್ಕಿಂತ ಮುಂಚೆನೆ ಅವಳಿಗೆ ಟಾರ್ಚರ್ ಮಾಡ್ತಾ ಇರ್ತಾರೆ. ಮತ್ತೆ ಅವಳಿಗೆ ಪ್ರತಿದಿನ ಅಮುಕು ಡುಮುಕು ಕ್ರಿಂಜ್ ವಿಡಿಯೋಸ್ ನ ತೋರಿಸ್ತಾ ಇರ್ತಾರೆ. ಐ ಮೀನ್ ಗೈಸ್, ಇದು ಸ್ಟೋರಿಯಲ್ಲಿ ಇರ್ಲಿಲ್ಲ, ಸುಮ್ನೆ ಜೋಕ್ ಹೇಳ್ದೆ. ಎನಿವೇಸ್, ನನ್ಗಂತೂ ಅನ್ಸುತ್ತೆ ಅವರು ಆನಿನ ಕೊಂದ್ ಹಾಕ್ತಾರೆ. ಸಾಕು, ಬಾಯ್ ಮುಚ್ಚು. ಮತ್ತೆ ಅಲ್ಲಿಗೆ ಅರ್ವಿನ್ ಬಂದ್ಬಿಟ್ರು. ವಾಟ್? ಅಂಡ್ ಹಾಗೆ ಅರ್ವಿನ್ ಕೆಳಗಡೆ ಬೀಳ್ತಾ ಇರ್ತಾನೆ ಅಂಡ್ ಮಿಕಾಸ ಅವನನ್ನ ಸೇವ್ ಮಾಡ್ತಾಳೆ. ಅರ್ವಿನ್ ಅಂತೂ ಎದ್ದ ಬೆಂಕಿ ಕ್ಯಾರೆಕ್ಟರ್ ಗುರು. ಎಲ್ಲ ಸೋಲ್ಜರ್ಸ್ ಇವಾಗ ಬೇಗನೆ ವಾಪಸ್ ಹೋಗ್ಬೇಕಾಗತ್ತೆ. ಇಲ್ಲಿ ಕೋನಿ ಹಿಸ್ಟೋರಿಯಾನ ಎತ್ಕೊಳ್ತಾನೆ. ಆದ್ರೆ ಹಿಸ್ಟೋರಿಯಾಗೆ ಬರೋಕ್ ಇಷ್ಟ ಅಲ್ಲ, ಯಾಕಂದ್ರೆ ಒಂದ್ ವೇಳೆ ಹಿಸ್ಟೋರಿಯಾ ಯಮಿರ್ನ ಜೊತೆ ಹೋಗದೆ ಇದ್ರೆ ಯಮಿರ್ನಂತೂ ಅವರು ಕೊಂದಾಕ್ತಾರೆ. ಆದ್ರೆ ಕೋನಿ ಹೇಳ್ತಾನೆ, ನನ್ಗಂತೂ ಅನ್ಸುತ್ತೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ, ಯಾಕಂದ್ರೆ ಅವಳು ನಿನ್ನನ್ನ ಎಷ್ಟು ಇಷ್ಟ ಪಡ್ತಾಳೆ. ಅವಳು ಪ್ರಾಣ ಸಹ ಕೊಡೋಕಿದ್ದಾಳೆ ನಿನ್ಗೋಸ್ಕರ. ಮತ್ತೆ ನನ್ಗಂತೂ ಒಂದ್ಸಲ ಅವಳು ನಿಜ ಹೇಳ್ತಾ ಇದ್ದಾಳೆ ನಿನ್ಗೆ. ಮತ್ತೆ ಅವಳು ತನ್ನ ಪ್ರಾಣಕ್ಕೋಸ್ಕರ ನಿನ್ನನ್ನ ಯಾವತ್ತು ಬಲಿ ಮಾಡಲ್ಲ. ಅಂದ್ರೆ ಪಾಯಿಂಟ್ ಅಂತೂ ಇದೆ ಗುರು. ನನ್ಗೂ ಅನ್ಸಿತ್ತು ಯಮಿರ್ ಯಾಕೋ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಆದ್ರೂ ಅದೇ ಟೈಮ್ ನಲ್ಲಿ ಅವನು ರೈನರ್ ಅಂತೂ ಇಷ್ಟೆಲ್ಲ ದೊಡ್ಡ ಟೈಟನ್ ಗಳನ್ನ ಎತ್ತಿ ಎಸಿತಾ ಇದ್ದಾನೆ ಗುರು.
ಎರೆನ್, ಮಿಕಾಸಾ. ಮತ್ತೆ ಅದೇ ಟೈಮ್ನಲ್ಲಿ ಬರುತ್ತೆ ಈ ಟೈಟನ್. ಮತ್ತೆ ಗಾಯ್ಸ್, ಈ ಟೈಟನ್ ಅಂತೂ ಅದೇ ಟೈಟನ್ ನೆನ್ಪಾಯ್ತಾ? ಸೀಸನ್ 1 ಪಾರ್ಟ್ 1 ಎರೆನ್ನ ಅಮ್ಮನ್ನ ತಿಂದಿದ್ದು ಇದೇ ಟೈಟನ್ ಆಗಿತ್ತು. ವಾಟ್ ದ ಫಕ್ ಬ್ರೋ, ಇದಿನ್ನು ಬದ್ಕೊಂಡಿದ್ಯಾ? ಅಂಡ್ ಇದು ಎರೆನ್ನ ತೆಗಿಯೋಕೆ ಹೋಗುತ್ತೆ, ಆದ್ರೆ ಮಿಕಾಸ್ ಆಟ ಬಂದ್ಬಿಡ್ತಾಳೆ. ಆದ್ರೆ ಅಲ್ಲಿಗೆ ಹ್ಯಾನ್ಸ್ ಬರ್ತಾರೆ ಮತ್ತೆ ಹೇಳ್ತಾರೆ, ಟೆನ್ಷನ್ ಮಾಡ್ಕೋಬೇಡಿ, ನಾನು ನಿನ್ನ ಅಮ್ಮನ ಸೇಡನ್ನ ತೀರ್ಸ್ಕೊಳ್ತೀನಿ, ಈ ಟೈಟನ್ನ ಪುಡಿ ಪುಡಿ ಮಾಡಾಕ್ತೀನಿ ಅಂತ ಹೇಳ್ತಾರೆ. ಹೇಳಿ ಜೈ ಶ್ರೀರಾಮ್. ನಂಗಂತೂ ಹ್ಯಾನ್ಸ್ ಇಷ್ಟ ಆದ ಈ ಪಾರ್ಟ್ ನಲ್ಲಿ ಗಾಯ್ಸ್. ಹಿಂದಿನ ಎಪಿಸೋಡ್ಸ್ ಅಲ್ಲೆಲ್ಲ ತುಂಬಾ ವೇಸ್ಟೆಡ್ ಕ್ಯಾರೆಕ್ಟರ್ ಅನ್ಸ್ತಾ ಇದ್ರು. ಮತ್ತೆ ಇಲ್ಲಿ ಹಿಸ್ಟೋರಿಯಾ ಯಮೀರ್ನ ಹತ್ರ ಬರ್ತಾಳೆ ಅಂಡ್ ಕೇಳ್ತಾಳೆ, ನೀನ್ ಯಾಕೆ ನನ್ಗೆ ಸುಳ್ಳು ಹೇಳ್ದೆ ಅಂತ. ಯಮೀರ್, ನೀನ್ ನನ್ಗೆ ಹೇಳಿದೆ ಅಲ್ವಾ, ನಿನ್ನ ತನದಿಂದ ಬದುಕು, ನಿನ್ನನ್ನ ಉಳಿಸ್ಕೊಳ್ಳೋಕೋಸ್ಕರ ಬದುಕು ಅಂತ. ಮತ್ತೆ ನಾನು ಕೂಡ ಅದೇ ನಿನ್ಗೆ ಹೇಳ್ತಾ ಇದ್ದೀನಿ, ನೀನು ನಿನ್ನ ತನದಿಂದ ಬದುಕು, ಮತ್ತೆ ನಿನ್ನನ್ನ ಉಳಿಸ್ಕೊಳ್ಳೋಕೆ ಬದುಕು. ನನ್ಗೆ ಗೊತ್ತು ನೀನ್ ನನ್ನ ಹತ್ರ ಸುಳ್ಳು ಹೇಳಿದ್ದು ನನ್ನನ್ನ ಉಳಿಸೋಕೆ ಅಂತ, ಆದ್ರೆ ನೆನ್ಪಿಟ್ಕೋ, ಎಲ್ಲಿವರೆಗೂ ನಾನು ನಿನ್ ಜೊತೆ ಇದ್ದೀನೋ ಅಲ್ಲಿವರೆಗೂ ನಾನು ಸೇಫ್ ಆಗಿದ್ದೀನಿ. ಮತ್ತೆ ಹಿಸ್ಟೋರಿ ಅಂತೂ ಈ ಟೈಟನ್ಗಳನ್ನ ಸರಿಯಾಗಿ ರೂಪ್ತಾ ಇದ್ದಾಳೆ. ಅಂಡ್ ಹಾಗೆ ಇಲ್ಲಿ ಹ್ಯಾನ್ಸ್ ಕೂಡ ಈ ಟೈಟನ್ನ ಸರಿಯಾಗಿ ಕೊಯ್ತಾ ಇದ್ದಾನೆ. ಗುರು ಮಿಕಾಸಾ, ನನ್ನ ಕೈನ ಬಿಡಿಸು, ಇದು ನನ್ನ ಬೇಟೆ ಆಗಿದೆ, ಈ ಟೈಟನ್ನ ನಾನೇ ಕೊಲ್ತೀನಿ. ಬಟ್ ಇವನ್ಗೆ ಟೈಟನ್ ಯಾಕೆ ಆಗೋಗಾಗ್ತಿಲ್ಲ ಗುರು? ಎಷ್ಟು ಸಾರಿ ಕಚ್ಚಿದ್ರು ಕೂಡ ಆಗ್ತಾನೆ ಇಲ್ಲ. ಯಾಕೆ ಯಾಕೆ ಯಾಕೆ? ಮತ್ತೆ ಇಲ್ಲಿ ರೈನರ್ ಒಗ್ದಿರೋ ಟೈಟನ್ ಇಂದಾಗಿ ಜೀನ್ಗೆ ತುಂಬಾನೇ ಪೆಟ್ಟಾಗ್ಬಿಡುತ್ತೆ. ಮತ್ತೆ ಆರ್ಮಿನ್ ಸಿಕ್ಕಾಕೊಂಡ್ ಬಿದ್ಬಿಟ್ಟ. ಅಂಡ್ ಇಲ್ಲಿ ಬ್ಲೇಡ್ ನ ಸೊಳ್ಳೆ ಬ್ಯಾಟ್ ರೀತಿ ತಿರುಗಿಸ್ತಾ ಇರ್ತಾನೆ. ಎನಿವೇಸ್ ಕಮಾಂಡರ್. ಮತ್ತೆ ಇಲ್ಲಿ ಹ್ಯಾನ್ಸ್ ಈ ಟೈಟನ್ ಕಾಲ್ ಕತ್ತರಿಸ್ತಾನೆ, ಆದ್ರೆ ಈ ಟೈಟನ್ ಹ್ಯಾನ್ಸ್ ನ ಹಿಡ್ದೆ ಬಿಡುತ್ತೆ. ಎರೆನ್, ಟೈಟನ್ ಆಗ್ಬಿಡು ಪ್ಲೀಸ್, ನಾನು ಟೈಟನ್ ಆಗ್ಲೇಬೇಕು, ಇಲ್ದೇ ಇದ್ರೆ ಎಲ್ಲ ಮುಗಿದೋಗುತ್ತೆ. ಮತ್ತೆ ಹ್ಯಾನ್ಸ್ ಸಾಯ್ತಾರೆ. ಆ ಟೈಟನ್ ಹ್ಯಾನ್ಸ್ ನ ಅರ್ಧ ತುಂಡು ಮಾಡ್ಬಿಡುತ್ತೆ. ಏನು ಬದಲಾಗಿಲ್ಲ ಇಲ್ಲಿವರೆಗೂ ನಾನು ಬರೀ ವೀಕ್ ಆಗಿದ್ದೀನಿ ಅಷ್ಟೇ, ಏನೂ ಸಹ ಬದಲಾಗಿಲ್ಲ. ಇನ್ನು ಅದೇ ವೀಕ್ ಎರೆನ್ ಆಗಿದ್ದೀನಿ ನಾನು. ನನ್ನ ಕೈಲಿ ಏನು ಮಾಡಕ್ಕೆ ಆಗಲ್ಲ ಅಮ್ಮ, ನಾನಿನ್ನು ಅದೇ ದುರ್ಬಲ ಹುಡುಗ ಆಗಿದ್ದೀನಿ. ಎರೆನ್, ನೀನ್ ಯಾವತ್ತೂ ನನ್ನ ಜೊತೆ ಇದ್ದೆ, ಥ್ಯಾಂಕ್ ಯು. ನನಗೆ ನೀನು ಬದುಕೋದನ್ನ ಕಲಿಸ್ದೆ, ಹೋರಾಡೋದನ್ನ ಕಲಿಸ್ದೆ, ಥ್ಯಾಂಕ್ ಯು. ನೀ ನನಗೆ ಈ ಶಾಲನ್ನ ಹೊದಿಸ್ದೆ, ಥ್ಯಾಂಕ್ ಯು ಎರೆನ್. ಮಿಕಾಸಾ, ನೀನು ಎಷ್ಟು ಸಲ ಕೇಳ್ತೀಯೋ ಅಷ್ಟು ಸಲ ನಾನು ನಿನಗೆ ಈ ಶಾಲನ್ನ ಹೊದಿಸ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತೆ ಬೂಮ್, ಹಿಂದ್ಗಡೆಯಿಂದ ಒಂದು ಟೈಟನ್ ಬಂತು ಮತ್ತೆ ಈ ಟೈಟನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತು. ಆದ್ರೆ ಯಾಕೆ ಗುರು? ಮತ್ತೆ ಒಂದೇ ಸಲಕ್ಕೆ ಇವರ ಹಿಂದೆ ಇರೋ ಹಾಗೆ ಎಲ್ಲಾ ಸುತ್ತಮುತ್ತಲು ಇರೋ ಟೈಟನ್ ಗಳೆಲ್ಲ ಈ ಟೈಟನ್ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ, ತಿನ್ನೋಕೆ ಶುರು ಮಾಡುತ್ತೆ. ಓ, ಅದಕ್ಕೆ ಅನ್ಸುತ್ತೆ ರೈನರ್ ಎರೆನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಆಯ್ತಾ. ಈ ಶಕ್ತಿ ಬರೀ ಒಬ್ಬ ವ್ಯಕ್ತಿ ಹತ್ರ ಇದೆ ಪೂರ್ತಿ ಜಗತ್ತಿನಲ್ಲೇ, ಮತ್ತೆ ಆ ಶಕ್ತಿ ಅವನ ಹತ್ರ ಇರಬಾರ್ದಿತ್ತು. ಅಂಡ್ ಅದು ನೀನೇ ಎರೆನ್, ನೀನೇ. ಬೇವರ್ಸಿಗಳ ವಾರ್ಡ್ ಹಾಗೆ ಇಲ್ಲಿಂದ. ಮತ್ತೆ ಎಲ್ಲಾ ಟೈಟನ್ಗಳು ರೈನರ್ ಅಂಡ್ ಬರ್ಟಾಲ್ಟ್ ನ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ಅಲ್ಲ ಗುರು, ಯಾಕಾಗ್ತಿದೆ ಇವೆಲ್ಲ? ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಅಂದ್ರೆ ಏನ್ ನಡೀತಾ ಇದೆ ಗುರು ಇಲ್ಲಿ? ಯಾಕೆ ನಡೀತಾ ಇದೆ ಅಂದ್ರೆ ಇದ್ರ ಅರ್ಥ ಗೋಡೆಗಳ ಹೊರಗೂ ಸಹ ಪ್ರಪಂಚ ಇದೆಯಾ? ನನ್ನನ್ನ ಕ್ಷಮಿಸ್ಬಿಡು. ಮತ್ತೆ ಹಾಗೆ ಯಮೀರ್ ಹೋಗ್ತಾಳೆ ಬರ್ಟಾಲ್ಟ್ ಅಂಡ್ ರೈನರ್ ನ ಜೊತೆ ಈ ಟೈಟನ್ ಗಳ ವಿರುದ್ಧ ಹೋರಾಡೋಕೆ. ಅಂಡ್ ಸರ್ವೆ ಕಾಪ್ಸ್ ಹಾಗೆ ಎರೆನ್ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಟೈಮ್ ಸಿಕ್ಕಂಗೆ, ಅಂದ್ರೆ ಎಸ್ಕೇಪ್ ಆಗ್ಬಿಡ್ತಾರೆ ಸಿಕ್ಕಿದೆ ಚಾನ್ಸ್ ಅಂತ. ಯಮೀರ್, ನೀನ್ ಯಾಕೆ ನಮ್ಮ ಜೊತೆ ಬಂದ್ಬಿಟ್ಟೆ? ಯಾಕಂದ್ರೆ ನಾನು ನಿಮ್ಗೆ ಏನೋ ಕೊಡೋಕೆ ಬಂದಿದ್ದೀನಿ. ನಿಮ್ಮಿಂದ ಏನೋ ಒಂದು ಕಿತ್ಕೊಂಡಿದ್ನಲ್ಲ ಆ ದಿನ, ಮತ್ತೆ ನೀವು ಖಾಲಿ ಕೈಲಂತೂ ಮನೆಗೆ ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಧನ್ಯವಾದ ಯಮೀರ್.
ಸೊ ಇಲ್ಲಿ ಹಾಂಜೆ ಮತ್ತೆ ಹಾಗೆ ನಮ್ಮ ಕೋನಿ ಕೂಡ ಬರ್ತಾರೆ ಎರ್ವಿನ್ ಸ್ಮಿತ್ ನ ಬಳಿ ರಿಪೋರ್ಟ್ ಕೊಡೋಕೋಸ್ಕರ. ಅಂಡ್ ಇಲ್ಲಿ ಡ್ಯಾಡಿ ಲೆವೈ ಕೂಡ ಇದ್ದಾನೆ ಗುರು. ಮತ್ತೆ ಹಾಂಜೆ ಹೇಳ್ತಾಳೆ, ನಾವು ಕೋನಿಯ ವಿಲೇಜ್ ನ ಬಳಿ ಇನ್ವೆಸ್ಟಿಗೇಷನ್ ನಡೆಸಿದ್ವಿ ಅಂಡ್ ನಮ್ಗೆ ಗೊತ್ತಾಯ್ತು ಅಲ್ಲಿರೋ ಒಂದು ಟೈಟನ್ ಕೋನಿಯ ಅಮ್ಮನ ತರ ಇದೆ. ನಮ್ಗೆ ಅನ್ಸುತ್ತೆ ಕೋನಿಯ ಅಮ್ಮನೇ ಆ ಟೈಟನ್ ಆಗಿ ಕನ್ವರ್ಟ್ ಆಗಿದ್ದಾಳೆ ಅಂತ. ಅಂದ್ರೆ ನೀವ್ ಹೇಳ್ತಿರೋದೇನಂದ್ರೆ ನಾವು ಇಲ್ಲಿವರೆಗೂ ಯಾವ ಟೈಟನ್ ಗಳ ವಿರೋಧ ಹೋರಾಡ್ತಾ ಇದ್ವು ಆ ಟೈಟನ್ ಗಳು ಮೊದ್ಲು ಮನುಷ್ಯರೇ ಆಗಿದ್ರ? ಅಂದ್ರೆ ಗುರು, ಟೈಟನ್ ಗಳು ಮೊದ್ಲು ಒಂದು ಕಾಲದಲ್ಲಿ ಮನುಷ್ಯರಾಗಿದ್ರು ಅಂಡ್ ಅವರನ್ನ ಟೈಟನ್ ಗಳನ್ನಾಗಿ ಮಾಡಿದ್ರು. ವಾಟ್ ದ ಹೆಲ್ ಏನ್ ನಡೀತಾ ಇದೆ ಇಲ್ಲಿ? ವೇಟ್ ಗಾಯ್ಸ್, ಇದೆಂತ ಕಾನ್ಸ್ಪಿರಸಿ ಥಿಯರಿ ತರ ಇದೆ ಅನ್ಸುತ್ತೆ ಅಲ್ವಾ ನಿಮ್ಗೆ? ಹೇಗೆ ಮನುಷ್ಯರು ಕೂಡ ಕ್ರಿಯೇಟ್ ಮಾಡ್ತಾರಲ್ಲ ಥಿಯರಿಗಳನ್ನ, ಹಾಗೆ ಇಲ್ಲಿ ನಮ್ಮ ಅಟ್ಯಾಕ್ ಆನ್ ಟೈಟನ್ ಕ್ಯಾರೆಕ್ಟರ್ಸ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಜೀನ್ ನ ಪ್ರಕಾರ ಎರೆನ್ ನ ಬಳಿ ಯಾವುದೋ ಒಂದು ರೀತಿ ಶಕ್ತಿ ಇದೆ, ಅದರಿಂದ ನಾವು ಟೈಟನ್ ಗಳನ್ನ ಕಂಟ್ರೋಲ್ ಮಾಡಬಹುದು ಅಂತ ಒಂದು ಥಿಯರಿ ಆಗಿದೆ ಇದು ಒಂದು. ಮತ್ತೆ ಎರೆನ್ ಹೇಳ್ತಾನೆ, ಹಾಗಿದ್ರೆ ನಾನು ಆ ಟೈಟನ್ ಗಳನ್ನ ಕಂಟ್ರೋಲ್ ಮಾಡಿ ವಾಲ್ ಮಾರಿಯನ್ನ ವಾಪಸ್ ಪಡ್ಕೊಳ್ಬಹುದು. ವಾವ್, ಒಂದ್ ವೇಳೆ ನಿಜವಾಗ್ಲೂ ಆಗ್ಬಿಟ್ರೆ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಗುರು ಅಟ್ಯಾಕ್ ಆನ್ ಟೈಟನ್. ನೋಡ್ಬೇಕು ಸೀಸನ್ 3 ಅಲ್ಲಿ ಏನಾಗುತ್ತೆ ಅಂತ. ನಾವು ಸತ್ಯದ ಹತ್ರ ಬಂದಿದ್ದೀವಿ. ಒಂದು ದಿನ ಈ ಸುಳ್ಳಿನ ಗೋಡೆ ಒಡೆದು ಬೀಳುತ್ತೆ, ನಾವು ಸತ್ಯವನ್ನ ತಲುಪ್ತೀವಿ. ಸ್ವಾಗತಿಸಲ್ವಾ ನನ್ನ? ಮತ್ತೆ ಹಾಗೆ ಸೀಸನ್ 2 ಕಂಪ್ಲೀಟ್ ಆಯ್ತು ಗಾಯ್ಸ್. ಅಂಡ್ ನಾನು ಇನ್ನೊಂದು ವಾರ ಬ್ರೇಕ್ ತಗೊಳ್ಬಹುದು. ಓಕೆ, ಜೋಕ್ ಮಾಡ್ತಾ ಇದ್ದೆ. ನಾನು ಒಂದ್ ವಾರ ಎಲ್ಲ ಬ್ರೇಕ್ ತಗೊಳ್ಳಲ್ಲ, ಆದಷ್ಟು ಬೇಗ ಪಾರ್ಟ್ 2 ನ ಅಂದ್ರೆ ಸಾರಿ ಸೀಸನ್ 3 ನ ಪಾರ್ಟ್ 1 ನ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಈ ಸಲ 4 ತಿಂಗಳೆಲ್ಲ ಹಿಡಿಯಲ್ಲ, ಓಕೆನಾ? ಈ ಸಲ ಪಕ್ಕ ಬೇಗ ಕಂಪ್ಲೀಟ್ ಮಾಡ್ತೀನಿ. ಸೊ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಮೆಂಟ್ ಮಾಡ್ಬೇಕು, ಆದಷ್ಟು ಕಮೆಂಟ್ ಮಾಡ್ಬೇಕು, ಒಳ್ಳೆ ಕಮೆಂಟ್ ಮಾಡಿ ಅಂಡ್ ಹಾಗೆ ಲೈಕ್ ಮಾಡಿ. ಇದರಿಂದಾಗಿ ನಮ್ಮ ವಿಡಿಯೋಗೆ ಸಪೋರ್ಟ್ ಸಿಗುತ್ತೆ, ಮತ್ತೆ ಇದು ಇನ್ನೂ ಹೆಚ್ಚು ಕನ್ನಡಿಗರಿಗೆ ತಲುಪುತ್ತೆ. ಯಾಕಂದ್ರೆ ಕನ್ನಡದಲ್ಲಿ ಅನಿಮೆ ಕಮ್ಯುನಿಟಿ ಬೆಳಿಬೇಕು. ಸೊ ನೀವು ಅದಕ್ಕೆ ಸಪೋರ್ಟ್ ಕೊಡ್ಲೇಬೇಕು, ನೀವು ಕನ್ನಡಿಗರೇ ಸಪೋರ್ಟ್ ಕೊಡ್ಬೇಕು. ಅನಿಮೆ ಕಮ್ಯುನಿಟಿನ ಬೆಳೆಸೋಗೋಸ್ಕರ ಕರ್ನಾಟಕದಲ್ಲಿ. ಮತ್ತೆ ಸೀಸನ್ 2 ಕಂಪ್ಲೀಟ್ ಹೇಗಿತ್ತು ಅಂತ ನೀವೇ ಹೇಳಿ ಗಾಯ್ಸ್. ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು? ನನ್ಗಂತೂ ಎರ್ವಿನ್ ತುಂಬಾ ಇಷ್ಟ ಆದ ಗುರು. ಮತ್ತೆ ಹಾಗೆ ರೈನರ್, ಬಾಟಾಲ್ಟ್, ಯಮೀರ್ ನ ಮಿಸ್ಟ್ರಿ ಆಗಿರಬಹುದು, ಹಿಸ್ಟೋರಿಯಾ ಅಥವಾ ಕ್ರಿಸ್ಟನ ರಿಯಲ್ ನೇಮ್ ಆಗಿರಬಹುದು. ಮತ್ತೆ ಹಾಗೆ ಎರೆನ್ ನ ಹೊಸ ಅಬಿಲಿಟಿ ಬಗ್ಗೆ ನಮ್ಗೆ ಗೊತ್ತಾಯ್ತು, ಹೇಗೆ ಅವನು ಟೈಟನ್ ನ ಕೂಡ ಕಂಟ್ರೋಲ್ ಮಾಡಬಹುದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಒಟ್ನಲ್ಲಿ. ಮತ್ತೆ ಹಾಗೆ ನೆಕ್ಸ್ಟ್ ಪಾರ್ಟ್ ಕಾಯಿರಿ, ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ದೀನಿ. ಸೊ ಬಾಯ್, ಸಿ ಯು, ತಾತಾ ಕಾಯ್.